ಈಗ ಯಶಸ್ಸಿನ ಗುಟ್ಟನ್ನು ರಟ್ಟು ಮಾಡಬೇಕಾಗಿ ಮಂಡ್ಯ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರನ್ನ ವಿನಂತಿಸ್ತೀನಿ. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಯುವ ಸಂವರ್ಧನೆ 2025 ಔದ್ಯೋಗಿಕ ಮತ್ತು ಯುವ ಸಬಲೀಕರಣ ಕಾರ್ಯಾಗಾರದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಸುಮಾರು 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಮುನ್ನಡೆಸುವಂತಹ ಹೊಣೆಗಾರಿಕೆಯನ್ನು, ಜವಾಬ್ದಾರಿಯನ್ನು ಹೊತ್ತು ಅತ್ಯಂತ ಸಮರ್ಥವಾಗಿ ಎಲ್ರಿಗೂ ಕೂಡ ಬದುಕನ್ನು ಕಟ್ಟಿಕೊಳ್ಳುವಂಥ ನಿಟ್ಟಿನಲ್ಲಿ ಸಹಕರಿಸ್ತಾ ಇರುವಂತಹ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಕೇಂದ್ರ ಬಿಂದುಗಳಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಗೌರವಾನ್ವಿತ ಕುಲಪತಿಗಳಾಗಿರುವಂಥ ಪ್ರೊಫೆಸರ್ NK ಲೋಕನಾಥ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರಲ್ಲಿ ಒಬ್ಬರಾಗಿ ಕರ್ನಾಟಕ ರಾಜ್ಯ ಕಂಡಂಥ ಅತ್ಯುತ್ತಮ KS ಅಧಿಕಾರಿಯಾಗಿ ಹಲವಾರು ಹುದ್ದೆಗಳಲ್ಲಿ ಭಾಳ ಯಶಸ್ವಿಯಾಗಿ ಸಮರ್ಥವಾಗಿ ಜನಮೆಚ್ಚುವಂತಹ ಅಧಿಕಾರಿಯಾಗಿ ನಿಮ್ಮೆಲ್ಲರ ಕುಲಸಚಿವರಾಗಿರುವಂತಹ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಭಾಳ ವ್ಯವಸ್ಥಿತವಾಗಿ ಮಾಡುವ ಮೂಲಕ ನಿಮಗೆಲ್ರಿಗೂ ಕೂಡ ಒಂದು ದಾರಿದೀಪವನ್ನು ತೋರಿಸ್ಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಹೊಂದಿರುವಂತಹ ಶ್ರೀಮತಿ MK ಸವಿತಾರವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಕುಲಸಚಿವರು ಪರೀಕ್ಷಾಂಗ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಪ್ರೊಫೆಸರ್ NN ನಾಗರಾಜರವರೇ, ಹಣಕಾಸು ಅಧಿಕಾರಿಗಳಾಗಿರುವಂಥ ಶ್ರೀಮತಿ KS ರೇಖಾರವರೇ, ಹಾಗೂ ಈ ಒಂದು ಅಡ್ವೈಸರಿ ಕಮಿಟಿಯ ಚೇರ್ಮನ್ ಆಗಿರುವಂಥ ಪ್ರೊಫೆಸರ್ D ಆನಂದ್ರವರೇ, 11:30 ತಮ್ಮ ಉಪನ್ಯಾಸವನ್ನು ನೀಡಲಿಕ್ಕೆ ರಿಸೋರ್ಸ್ ಪರ್ಸನ್ ಆಗಿ ಬಂದಿರುವಂತಹ ತಮಗೆಲ್ಲರಿಗೂ ಕೂಡ ಚಿರಪರಿಚಿತರೂ ಆಗಿರುವಂಥ ಡಾಕ್ಟರ್ ಹೇಮಚಂದ್ರ ಸರ್ ಅವರೇ, ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಅಧ್ಯಾಪಕ ವೃಂದದವರೇ, ನಿಮಗೆಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕುಲಪತಿಗಳಿಗೆ ಮತ್ತು ಕುಲಸಚಿವರಿಗೆ ಮತ್ತು ಎಲ್ಲ ಸಮಿತಿಯ ಸದಸ್ಯರಿಗೆ ನಾನು ಅತ್ಯಂತ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರ್ಯಕ್ರಮವನ್ನು, ಇಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಉದ್ಘಾಟನೆಗಳನ್ನು ನುಡಿಗಳನ್ನು ನುಡಿಯುವಂಥ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಅಷ್ಟು ಎತ್ತರದ ವ್ಯಕ್ತಿ ನಾನಲ್ಲ. ಆದರೆ ನಿಮ್ಮೊಳಗೆ ನಾನೂ ಒಬ್ಬನಾಗಿರುವಂಥ ಒಬ್ಬ ಹತ್ತಿರದ ವ್ಯಕ್ತಿಯಾಗಿ ನನಗೂ ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಓದಿ ಈ ಒಂದು ವಿಶ್ವವಿದ್ಯಾನಿಲಯದ ಏನು ಮಾಸ್ ಕಾರ್ಡ್ ಅಂಕಪಟ್ಟಿಯನ್ನು ತೆಗೆದುಕೊಳ್ತೇವೆ, ಆ ಟ್ಯಾಗ್ಲೈನಲ್ಲಿ ನೋಡಿದಾಗೆಲ್ಲ ಸಂತೋಷ ಆಗೋದು, ಖುಷಿಯಾಗೋ ಅಂಥ ಒಂದು ಸಂಸ್ಥೆಗೆ ಬಂದು ಒಂದು ದೀಪವನ್ನು ಬೆಳಗ್ಗೆ 2 ಮಾತನಾಡೋದಂತೂ ನನ್ನ ಒಂದು ಭಾಗ್ಯ ಅಂತ ನಾನು ಭಾವಿಸ್ಕೊಂಡು ಬಂದಿದ್ದೇನೆ. ಮೊದಲನೇದಾಗಿ ನಾನು ಹೇಳಬೇಕಂತೇಳಿದರೆ, ಮೈಸೂರು ಯೂನಿವರ್ಸಿಟಿ ಅನ್ನುವಂಥದ್ದು ನಿಮ್ಮ ಮಾಸ್ ಕಾರ್ಡಲ್ಲಾಗಿರ್ಬೋದು, ಪದವಿ ಪ್ರಮಾಣ ಪತ್ರದಲ್ಲಾಗಿರ್ಬೋದು, ಅದನ್ನು ನೋಡಿದಾಗ ಬೇರೆ ವಿಶ್ವವಿದ್ಯಾನಿಲಯದಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ನೀವೆಲ್ಲರೂ ವಿಭಿನ್ನ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಏಕೆಂದರೆ ಮೈಸೂರು ಯೂನಿವರ್ಸಿಟಿ ಅಂತೇಳಿದರೆ ಪರಂಪರೆಯಲ್ಲೇ ಅದಕ್ಕೆ ಅದರದೇ ಆದಂಥ ಒಂದು ಪ್ರಿವಿಲೇಜ್ ಇದೆ, ಒಂದು ಮಹತ್ವ ಇದೆ, ಒಂದು ಪ್ರಾಮುಖ್ಯತೆ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಇಂಥ ಒಂದು ಅತ್ಯುನ್ನತವಾದಂಥ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಓದ್ತಾ ಇರೋದ್ರಿಂದ ನಿಮ್ಮ ಬದುಕು ಕೂಡ ಒಂದು ವಿಶ್ವವಿದ್ಯಾನಿಲಯ. ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು, ಪ್ರತಿಯೊಬ್ಬ ವ್ಯಕ್ತಿಯ ಜೀವನವೂ ಕೂಡ ಒಂದು ವಿಶ್ವವಿದ್ಯಾನಿಲಯ ಇದ್ದಂತೆ. ಹಾಗಾಗಿ ಆ ಬದುಕನ್ನು ನಾವು ಸಮಷ್ಟಿಯುತವಾಗಿ ಬದುಕನ್ನು ಕಟ್ಕೊಳ್ಬೇಕು, ಈ ಸಮಾಜಕ್ಕೆ ಆದರ್ಶ ಪ್ರಜೆಯಾಗಬೇಕು, ಸತ್ಪ್ರಜೆಗಳಾಗಬೇಕು ಅನ್ನೋದು ಇದರ ಉದ್ದೇಶ. ಇವತ್ತು 2 ದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಲಾಭ ಯಾರಿಗೆ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ, ಈ ಕಾರ್ಯಕ್ರಮದ ಲಾಭ ಕುಲಸಚಿವರಿಗೂ ಅಲ್ಲ, ಕುಲಪತಿಗಳಿಗೂ ಅಲ್ಲ. ಈ ಕಾರ್ಯಕ್ರಮದ ಲಾಭ ನಿಮಗಾಗಿ. ನಾವು ಎಷ್ಟೇ
ಪ್ರಜ್ಞಾವಂತರಿರ್ಬೋದು, ಎಷ್ಟೇ ಬುದ್ಧಿವಂತರಿರ್ಬೋದು, ಎಷ್ಟೇ ಪ್ರತಿಭೆಯನ್ನು ಹೊಂದಿರ್ಬೋದು, ಆದರೆ ನಮ್ಮ ಸಾಧನೆಯ ಸಾರ್ಥಕತೆಗೆ ದಾರಿಯನ್ನು ತೋರಿಸುವಂತಹ ದಾರಿದೀಪಗಳು ಬೇಕು. ನಾವು ನಿಜವಾಗಿ ಸಾಧನೆ ಮಾಡಬೇಕು ಅಂತ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಳ್ಳೋದಾದರೆ ವಿ ಹ್ಯಾವ್ ಟು ಅಕ್ಸೆಪ್ಟ್ ಆಲ್ ದ ಥಿಂಗ್ಸ್. ಎಲ್ಲರನ್ನೂ ಅಕ್ಸೆಪ್ಟ್ ಮಾಡಬೇಕು, ಎಲ್ಲವನ್ನೂ ಅಕ್ಸೆಪ್ಟ್ ಮಾಡಬೇಕು. ಈ ಕಾರ್ಯಕ್ರಮ ಯಾಕೆ ಮಾಡಬೇಕಿತ್ತು, ಇದು ಅವಶ್ಯಕತೆ ಇತ್ತಾ ಅನ್ನುವಂಥದ್ದು ಮುಖ್ಯ ಅಲ್ಲ. ಈ ಕಾರ್ಯಕ್ರಮದಿಂದ ನನಗೇನು ಸಿಗುತ್ತೆ ಅನ್ನುವಂಥದ್ದನ್ನು ಆಲೋಚನೆ ಮಾಡೋದು ಬಹಳ ಮುಖ್ಯ. ಹಾಗಾಗಿ ಇದು ನಿಮಗೆ ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ. 2 ದಿನಗಳ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಇದ್ದೆ. ಒಳ್ಳೆಯ ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿ ಅತ್ಯುತ್ತಮವಾದಂಥ ಸಬ್ಜೆಕ್ಟ್ಗಳನ್ನು ಹಾಕಿ ನಿಮಗೆಲ್ರಿಗೂ ಕೂಡ ಉಪಯೋಗ ಆಗಲಿ ಎನ್ನುವಂಥ ದೃಷ್ಟಿಯಿಂದ ಒಳ್ಳೆಯ ಸಬ್ಜೆಕ್ಟ್ಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ಈ 2 ದಿನಗಳು ಭಾಳ ಅತ್ಯುತ್ತಮವಾದಂಥ ದಿನಗಳಾಗಿರೋದ್ರಿಂದ ಈ ಕಾರ್ಯಕ್ರಮದ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೆಲ್ಲರೂ ಕೂಡ ಸಂವಿಧಾನದ ಪೀಠಿಕೆಯನ್ನು ನಾವೆಲ್ಲರೂ ಕೂಡ ಇವತ್ತು ಓದಿದ್ವಿ. ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಅನ್ನುವಂಥದ್ದು ನಮಗೆ ಒಂದು ಬದುಕನ್ನು ಕೊಟ್ಟಿದೆ. ಆದರೆ ನಾವು ಯಾವಾಗಲೂ ಕೂಡ ಸಂವಿಧಾನದ ಆಶಯಗಳಿಗೆ, ಆಶೋತ್ತರಗಳಿಗೆ ಅನುಗುಣವಾಗಿ ಬದುಕಿದರೆ ಮಾತ್ರ ಅದು ಸಾರ್ಥಕ ಆಗುತ್ತೆ. ಕೇವಲ ಸಂವಿಧಾನದ ಪೀಠಿಕೆಯನ್ನು ಬಾಯಿನಲ್ಲಿ ಓದಿ ಮನಸ್ಸಿನಲ್ಲಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ಸಾರ್ಥಕತೆ ಆಗೋದಿಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನದ ಆಶಯಗಳಂತೆ ಬದುಕಬೇಕು, ಸಂವಿಧಾನದ ಆಶೋತ್ತರಗಳಂತೆ ಬದುಕಬೇಕು. ಸಂವಿಧಾನಕ್ಕಿಂತ ದೊಡ್ಡ ಗ್ರಂಥ ನಮಗೆ ಇನ್ಯಾವುದೂ ಇಲ್ಲ. ಹಾಗಾಗಿ ನಮ್ಮೆಲ್ಲರ ಧರ್ಮಗಳಲ್ಲಿರುವಂಥ ಹಿಂದೂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಎಲ್ಲ ಧರ್ಮಗಳಿಗಿಂತಲೂ ಕೂಡ ಬಹಳ ಅತ್ಯುತ್ತಮವಾದಂಥ ಮನುಷ್ಯ ಧರ್ಮದ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ನಮ್ಮ ಸಂವಿಧಾನ. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ನಮ್ಮ ಸಂವಿಧಾನದ ಆಶಯಗಳನ್ನು ಈಡೇರಿಸಬೇಕು. ನಮ್ಮ ಸಂವಿಧಾನದ ಆಶಯಗಳನ್ನು ಮುಂದಿನ ಪ್ರಜೆಗಳಿಗೆ ಬಿತ್ತಬೇಕು ಅಂದರೆ ಅದು ನಿಮ್ಮಿಂದ, ನಮ್ಮಿಂದ ಮಾತ್ರ ಸಾಧ್ಯ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ ತಮಗೂ ಕೂಡ ಒಂದು ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡಿದರು. 2 ದಿನಗಳು ಕೂಡ ತಾವೆಲ್ಲ ಈ ಕಾರ್ಯಕ್ರಮದ ಸದುಪಯೋಗವನ್ನು ಏಕೆ ಪಡ್ಕೊಳ್ಬೇಕು ಅಂತೇಳಿ. ನಾವೇನಾದರೂ ಕೂಡ ಸಾಧನೆ ಮಾಡಬೇಕಂದ್ರೆ ನಮಗೆ ನಮ್ಮದೇ ಆಗಿರುವಂಥ ಒಂದು ಶಿಸ್ತು ಇರಬೇಕು. ಆ ಶಿಸ್ತು ಹೇಗಿರಬೇಕಂತ ಹೇಳಿದ್ರೆ ಬೇರೆಯವರು ಹೇಳಿ ನಾವು ಶಿಸ್ತನ್ನು ರೂಢಿಸ್ಕೊಳ್ಳೋದಲ್ಲ. ಆ ಶಿಸ್ತು ಸೆಲ್ಫ್ ಇಂಪೋಸ್ಡ್ ಡಿಸಿಪ್ಲಿನರ್ ಆಗಿರಬೇಕು. ಸ್ವಯಂ ಪ್ರೇರಿತವಾಗಿ ನಾನೇ ನನ್ನ ಬದುಕಿಗೆ ಕೆಲವು ಶಿಸ್ತುಗಳನ್ನು ಹಾಕ್ಕೊಂಡ್ರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಅಂಶಗಳನ್ನು ನಾನು ತಮಗೆ ಹೇಳ್ತಾ ಈ 2 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಲಿ. ವಿಶೇಷವಾಗಿ ನಮ್ಮ ಹೇಮಚಂದ್ರ ಸರ್ ಅವರು ಬಂದಿದ್ದಾರೆ. ನಾನು ಕೂಡ ಅವ್ರನ್ನ ಹಲವಾರು ಕಾರ್ಯಕ್ರಮಗಳಿಗೆ ಕರೆಸಿದ್ದೆ. ನನ್ನ ಆತ್ಮೀಯರಾಗಿ, ನನಗೆ ಮಾರ್ಗದರ್ಶಕರಾಗಿ, ಭಾಳ ಎಷ್ಟೇ ಸಂದರ್ಭಗಳಲ್ಲೂ ಕೂಡ ಯಾವುದಾದ್ರೂ ಸಂದೇಹಗಳಿದ್ದರೆ ನಾನು ಅವರಿಗೆ ಕಾಲ್ ಮಾಡ್ತಾ ಇರ್ತೀನಿ. ಇವತ್ತು 11:30 ಅವರು ಕೂಡ ತಮಗೆ ಒಂದು ವಿಷಯವನ್ನು ಮಂಡನೆ ಮಾಡಲಿಕ್ಕೆ ಬಂದಿದ್ದಾರೆ. ಮತ್ತು ಕುಲಸಚಿವರಾಗಿರುವಂಥ ಸವಿತಾ ಅವರು ಇದೇ ವಿಶ್ವವಿದ್ಯಾಲಯದಲ್ಲಿ ಓದಿ ನಿಮಗೆ ರೋಲ್ ಮಾಡಲಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತು ಕುಲಪತಿಗಳು ನಿಮ್ಮ ಮುಂದೆ ಇದ್ದಾರೆ. ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ನಾನು ವಂದಿಸಿ, ನಿಮಗೂ ಕೂಡ ವಂದಿಸಿ, ಇನ್ನು 35ರಿಂದ 40 ನಿಮಿಷ ತಾವೆಲ್ಲ ದಯಮಾಡಿ ನನ್ನ 2 ಅನುಭವದ ಮಾತುಗಳನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದನ್ನು ಅನ್ಯತಾ ಭಾವಿಸದೆ ತಾವೆಲ್ಲರೂ ಕೇಳ್ತೀರಾ ಅಂತ ನಾನು ಒಪ್ಪಿ ನಾನು 2 ಮಾತುಗಳನ್ನು ಆಡಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಈಗಾಗಲೇ ನಾನು ಹೇಳಿದೆ, ವಿದ್ಯಾರ್ಥಿ ಜೀವನ ನೀವೆಲ್ಲರೂ ಕೂಡ ಮಾಸ್ಟರ್ ಡಿಗ್ರಿನಲ್ಲಿ ಓದ್ತಾ ಇರೋಂಥವ್ರು. ಮೊದಲೇ ಹೇಳಿದೆ ನಾನು, ಮೈಸೂರು ಯೂನಿವರ್ಸಿಟಿ ಟ್ಯಾಗ್ಲೈನ್ ಏನಿದೆ ಅದಕ್ಕೆ ವಿಶೇಷವಾದಂಥ ವೆಯ್ಟೇಜ್ ಇದೆ ಅಂತ ಹೇಳಿದೆ ನಾನು. ಬಹುಶಃ ನೀವು ಒಪ್ತೀರಾ, ನಾನು ಒಪ್ತೀನಿ, ಹೌದು ತಾನೆ? ಆ ಟ್ಯಾಗ್ಲೈನ್ ಏನಿದೆ, ಯಾರಾದರೂ ಕೂಡ ಈಗ ನಾನು ಯೂನಿವರ್ಸಿಟಿ ಬಿಟ್ಟು ಎಷ್ಟೋ 15-20 ವರ್ಷ ಆದ್ರೂ MA ಮಾಡಿದ್ದೀನಿ ಅಂದರೆ ಫಸ್ಟ್ ಯಾವ ಯೂನಿವರ್ಸಿಟಿ ಅಂತ ಕೇಳ್ತಾರೆ. ಇವತ್ತು ನಾನು ಬಂದ ತಕ್ಷಣ ತಮ್ಮ ಕುಲಪತಿಗಳು ಕೇಳ್ತಾಯಿದ್ರು, ಸರ್ ತಾವು ಮಾಸ್ಟರ್ ಡಿಗ್ರಿ ಯಾವ ಯೂನಿವರ್ಸಿಟಿ ಮಾಡಿದಿರಿ ಅಂತ. ಡಿಗ್ರಿ ಯಾವ ಅಂದರೆ ಫಸ್ಟ್ ಕ್ವಶನ್ ಬರೋದು ಯು ಆರ್ ಫ್ರಮ್ ವಿಚ್ ಯೂನಿವರ್ಸಿಟಿ ಅಂತ ಕೇಳ್ತಾರೆ, ಹೌದು ತಾನೆ? ಹಾಗಾಗಿ ಆ ಹೇಳಿಕೊಳ್ಳುವಂಥ ಇದರಲ್ಲಿ ನಮ್ಮದು ಭಾಳ ಹೆಮ್ಮೆ ಇರಬೇಕು ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆಯ ಒಂದು ವಿಶ್ವವಿದ್ಯಾಲಯದಲ್ಲಿ ನೀವೆಲ್ಲ ಕಲಿತಾ ಇರೋದು, ಬಹುಶಃ ನೀವು
ನಿಮ್ಮದು ಜೀವನದ ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತಾ, ಈ ಅವಕಾಶ ಏನಿದೆ, ಈ ಸಮಯ ಏನಿದೆ, ಏನು ನಾವು ಸ್ಟೂಡೆಂಟ್ ಲೈಫ್ ಅಂತ ಕರಿತೀವಿ, ವಿದ್ಯಾರ್ಥಿ ಜೀವನ ಅಂತ ಕರಿತೀವಿ, ಅದು ಅತ್ಯುತ್ತಮವಾದಂಥ ಒಂದು ಅವಕಾಶ. ನಾವು ಸುಮ್ಮನೆ ಹೇಳ್ತೀವಿ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳಿ. ಸುಮ್ಮನೆ ಹೇಳ್ತಾ 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 ಹೋದರೆ ಅದು ಗೋಲ್ಡನ್ ಲೈಫನ್ನು ನಾವು ಮಾಡ್ಕೊಳ್ಳೋದು ಯಾವಾಗ? ಹಾಗಾಗಿ ಇಂಥ ಒಂದು ಅವಕಾಶವನ್ನು, ಸದುಪಯೋಗವನ್ನು ನಾವು ಬಳಕೆ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ರೂಢಿಸ್ಕೊಳ್ಬೇಕು. ಸೊ ವಿ ಹ್ಯಾವ್ ಟು ರೈಸ್. ಈ ಎಲ್ಲ ಆಪರ್ಚುನಿಟೀಸ್ ಏನು ಬರುತ್ತೆ ಅದನ್ನು ಬಳಕೆ ಮಾಡಿಕೊಂಡು ನಾವು ಕಲಿಯುವಂಥ ಸಂದರ್ಭದಲ್ಲಿ ಸರಿಯಾಗಿ ಕಲಿತ್ರೆ, ಮತ್ತು ನಾವೇನಾದರೂ ಶಿಸ್ತನ್ನು ರೂಢಿಸ್ಕೊಳ್ಬೇಕು, ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು, ವ್ಯಾಲ್ಯೂಸ್, ಎಥಿಕ್ಸನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು, ಆದರ್ಶಗಳನ್ನ ಅಳವಡಿಸ್ಕೊಳ್ಬೇಕು, ಒಳ್ಳೆಯ ಜ್ಞಾನವನ್ನು ಪಡ್ಕೋಬೇಕು, ಒಳ್ಳೆಯ ವ್ಯಕ್ತಿ ಆಗಬೇಕಂದ್ರೆ ಅದು ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರ ಸಾಧ್ಯ. ಒಮ್ಮೆ ನೀವು ಯೂನಿವರ್ಸಿಟಿನ ಬಿಟ್ಟು ಉದ್ಯೋಗಕ್ಕೆ ಹೋದರೆ ನಾವೇನು ಕೂಡ ಕಲೀಲಿಕ್ಕಾಗಲ್ಲ. ಕೇವಲ ಅನುಭವವನ್ನು ಮಾತ್ರ ಗಳಿಸ್ತಾ ಹೋಗ್ಬೋದು. ಆವಾಗ ಕಲೀಲಿಕ್ಕೆ ಹೆಚ್ಚು ಸಾಧ್ಯತೆ ಇರುವಂಥದ್ದು ಕಾಲೇಜಿನಲ್ಲಿ, ಅನುಭವಕ್ಕೆ ಹೆಚ್ಚು ಸಾಧ್ಯತೆ ಇರುವಂಥದ್ದು ಕಾಲೇಜು ಬಿಟ್ಟ ನಂತರ. ಹಾಗಾಗಿ ಕಾಲೇಜಿನಲ್ಲಿ ದಯವಿಟ್ಟು ತಾವು ಏನಾದರೂ ಕೂಡ ಕಾಲೇಜಿನಲ್ಲಿ ಕಾಲವನ್ನು ಕಳೆಯುತ್ತಾ ಹೋದರೆ ಕಾಲ ನಿಮಗಾಗಿ ಏನು ಮಾಡಲ್ಲ, ಕಾಯೋದಿಲ್ಲ. ಸೊ ದಿಸ್ ಈಸ್ ಮೈ ಟ್ಯಾಗ್ಲೈನ್. ಕಾಲೇಜಿನಲ್ಲಿ ಕಾಲವನ್ನು ಕಳೆಯುತ್ತಾ ಹೋದರೆ ಕಾಲ ನಿಮಗಾಗಿ ಕಾಯುವುದಿಲ್ಲ. ಹಾಗಾಗಿ ಟೈಮ್ ಈಸ್ ವೆರಿ ಪ್ರೀಸಿಯಸ್. ಅದು ನನ್ನ ಮೊದಲ ಅಂಶ. ಎರಡನೇದಾಗಿ ನಾವೆಲ್ಲರೂ ಹೇಳ್ತೀವಿ ಲೈಫ್ ಈಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತೇಳಿ, ಜೀವನ ಭಾಳ ಸುಂದರ ಸುಂದರ ಅಂತ ಹೇಳ್ತೀವಿ. ಆದರೆ ನನಗೆ ನನ್ನದೇ ಆದಂಥ ಒಂದು ತಾರ್ಕಿಕವಾದಂಥ ಅಂಶ ಅದರಲ್ಲಿದೆ. ಇನ್ ಮೈ ಒಪಿನಿಯನ್ ಲೈಫ್ ಈಸ್ ನಾಟ್ ಬ್ಯೂಟಿಫುಲ್. ಜೀವನ ಸುಂದರ ಅಲ್ಲ, ಜೀವನ ಸುಂದರ ಅಲ್ಲ. ನಾವು ಹೇಳ್ಬೋದು ಲೈಫ್ ಈಸ್ ಬ್ಯೂಟಿಫುಲ್ ಅಂತ, ಬಟ್ ಲೈಫ್ ಈಸ್ ಬ್ಯೂಟಿಫುಲ್ ವೆನ್ ವಿ ಹ್ಯಾವ್ ಟು ಮೇಕ್ ಇಟ್ ಮೋರ್ ಬ್ಯೂಟಿಫುಲ್. ಯಾವಾಗ ನಾವು ಆ ಜೀವನಕ್ಕೆ ಒಂದು ಅರ್ಥವಂತಿಕೆಯನ್ನು ತಂದುಕೊಡ್ತೇವೆ, ಯಾವಾಗ ಆ ಜೀವನಕ್ಕೆ ಒಂದು ಮೌಲ್ಯವನ್ನು ತುಂಬ್ತೇವೆ, ಯಾವಾಗ ಆ ಜೀವನಕ್ಕೆ ಒಂದು ಘನತೆಯನ್ನು ತುಂಬ್ತೇವೆ, ಆವಾಗ ಮಾತ್ರ ಸುಂದರವಾಗುತ್ತೆ ವಿನಃ ನೀವು ಏನೂ ಸಾಧನೆಯನ್ನು ಮಾಡಿದರೆ ಒಬ್ಬ ನಿರರ್ಥಕ ವ್ಯಕ್ತಿಯಾಗಿ, ಮನೆಯಲ್ಲಿ ಕೂಡ ಬೇಡವಾದಂಥ ವ್ಯಕ್ತಿಯಾಗಿ, ಸಮಾಜಕ್ಕೂ ಕೂಡ ಬೇಡವಾದಂಥ ವ್ಯಕ್ತಿ ಆದರೆ ಜೀವನ ಸುಂದರ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಸುಂದರ ಆಗಬೇಕಂದ್ರೆ ವಿ ಹ್ಯಾವ್ ಟು ಮೇಕ್ ಇಟ್ ಮೋರ್ ಬ್ಯೂಟಿಫುಲ್. ಆವಾಗ ಮಾತ್ರ ಸಾರ್ಥಕತೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ತಮಗೆ ಇಚ್ಛೆ ಪಡ್ತೇನೆ. ಸೊ ಹಾಗಾಗಿ ನಾನು ಕೇವಲ 10 ಅಂಶಗಳನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಮೊದಲನೇದಾಗಿ ದ ಕಾಲೇಜ್ ಟೈಮ್, ದ ಸ್ಟೂಡೆಂಟ್ ಲೈಫ್ ಈಸ್ ವೆರಿ ಪ್ರೀಸಿಯಸ್ ದಟ್ ಯು ಹ್ಯಾವ್ ಟು ಯುಟಿಲೈಸ್ ಪ್ರಾಪರ್ಲಿ. ಯು ಹ್ಯಾವ್ ಟು ರೈಸ್ ಯುವರ್ ಸೆಲ್ಫ್ ಬೈ ಯುಟಿಲೈಸಿಂಗ್ ಆಲ್ ಆಪರ್ಚುನಿಟೀಸ್. ನಿಮಗೆ ಏನೆಲ್ಲ ಅವಕಾಶಗಳು ಬರುತ್ತೆ ಆ ಎಲ್ಲ ಅವಕಾಶಗಳನ್ನು ಉಪಯೋಗ ಮಾಡ್ಕೋಬೇಕು. ಒಂದು ಅವಕಾಶವನ್ನು ಬಿಟ್ಟರೂ ಕೂಡ ಅದು ಲಾಸ್ ನಿಮಗೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಯಾರು ಬಂದಿಲ್ಲ ಅದು ಲಾಸು ಅವ್ರಿಗೇನೆ, ಬಂದಿರೋರಿಗೆ ಇದರ ಉಪಯುಕ್ತತೆ ದೊರಕುವಂಥದ್ದು. ಹಾಗಾಗಿ ನಾವು ಯಾವುದೇ ಆಪರ್ಚುನಿಟೀಸನ್ನು, ಯಾವುದೇ ಒಂದು ಅವಕಾಶವನ್ನು, ಬಂದಂಥ ಅವಕಾಶವನ್ನು ಬಿಟ್ಟು ನಾವು ಮುಂದೆ ಹೋದರೆ ಆ ಅವಕಾಶ ನಮಗೆ ಮುಂದೆ ಸಿಗೋದಿಲ್ಲ ಅನ್ನುವಂಥದ್ದು ನನ್ನ ಒಂದು ಅಭಿಮತ. ಎರಡನೇದಾಗಿ, ಜೀವನದಲ್ಲಿ ಒಂದು ಒಳ್ಳೆಯ ಗುರಿ ಇರಬೇಕು. 2 ಹಂತದ ಗುರಿ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತಾರೆ. ಒಂದು ಗುರಿ ಅಂತೇಳಿದರೆ, ನಾನು ಈ ಸಮಾಜಕ್ಕೆ, ನಮ್ಮ ಮನೆಗೆ, ಈ ಸಮಾಜಕ್ಕೆ ಒಳ್ಳೆಯ ಸತ್ಪ್ರಜೆ ಆಗಬೇಕು. ಐ ಹ್ಯಾವ್ ಟು ಬಿಕಮ್ ಎ ಗುಡ್ ಸಿಟಿಜನ್, ಎ ರೋಲ್ ಮಾಡೆಲ್ ಪರ್ಸನ್ ಟು ಮೈ ಓನ್ ಪೇರೆಂಟ್ಸ್, ಟು ಓನ್ ಮೈ ಸೊಸೈಟಿ ಅನ್ನೋದು ಫಸ್ಟ್ ಇರಬೇಕು. ಎರಡನೇದಾಗಿ, ಟು ಅಚೀವ್ ಸಮಥಿಂಗ್ ಇನ್ ಲೈಫ್, ಜೀವನದಲ್ಲಿ ಏನಾದರೂ ಒಂದು ಸಾರ್ಥಕವಾದಂಥ ಸಾಧನೆ ಮಾಡಬೇಕು ಅಂದರೆ ನೀವೇನಾದರೂ ಒಂದು ಗುರಿ ಹಾಕ್ಕೊಳ್ಳೇಬೇಕು. ಒಬ್ಬ ಚಿಂತಕ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ, ಯಾರಿಗೆ ಜೀವನದಲ್ಲಿ ಗುರಿ ಇಲ್ಲವೋ ಅವರು ಗುರಿ ಹಾಕಿಕೊಂಡವರ ಜೀವನದಲ್ಲಿ ಜೀವನ ಪರ್ಯಂತ ಅಡಿಯಾಳಾಗಿ ಬದುಕಬೇಕಾಗುತ್ತದೆ ಅಂತೇಳಿ. ಇವತ್ತು ನೀವೇನಾದರೂ ಗುರಿ ಹಾಕ್ಕೊಳ್ಳಿಲ್ಲ ಅಂದರೆ, ಇಫ್ ಯು ಡೋಂಟ್ ಸೆಟ್ ಎನಿ ಗುಡ್ ಗೋಲ್ ಡ್ರೀಮ್ ಇನ್ ಯುವರ್ ಲೈಫ್ ಅಂತೇಳಿದರೆ, ಜೀವನವಿಡೀ ಬೇರೆಯವ್ರು ಯಾರೋ ಗುರಿ ಹಾಕ್ಕೊಳ್ತಾರಲ್ಲ ಅವರ ಅಡಿಯಾಳಾಗಿ ಬದುಕಬೇಕಾಗತ್ತೆ ಅನ್ನುವಂಥದ್ದು ಒಬ್ಬ ಚಿಂತಕನ ಮಾತು.
ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆಗಿರುವಂತಹ ನಿರ್ದಿಷ್ಟವಾಗಿರುವಂತಹ ನಿಖರವಾಗಿರುವಂತಹ ಗುರಿ ಇರಬೇಕು, ಕನಸಿರಬೇಕು. ಇದ್ದರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು, ನಾನು ಓದೋಗ್ಲೆಲ್ಲ ಹೇಳ್ತಾ ಇರ್ತೀನಿ, ಅದು ನೀವೆಷ್ಟು ಅಕ್ಸೆಪ್ಟ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ಯಾರೂ ಕೂಡ ನಿಮ್ಮ ಲೈಫಲ್ಲಿ ಮೊದಲು ಬೇರೆಯವ್ರನ್ನ ರೋಲ್ ಮಾಡಲ್ ಅಂತ ಅಕ್ಸೆಪ್ಟ್ ಮಾಡಬೇಡಿ. ನನ್ನನ್ನು ರೋಲ್ ಮಾಡಲ್ ಅಂತ ತೊಗೋಬೇಡಿ, ಸವಿತವ್ರನ್ನೂ ತೊಗೋಬೇಡಿ, ಯಾರನ್ನೂ ತೊಗೋಬೇಡಿ. ಫಸ್ಟ್ ತೊಗೋಬೇಕಾಗಿರೋದು, ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಓನ್ ಪೇರೆಂಟ್ಸ್ ಆ್ಯಸ್ ಯುವರ್ ರೋಲ್ ಮಾಡಲ್. ಅವ್ರು ಯಾರೇ ಆಗಿರಲಿ, ಅವರು ಅಕ್ಷರಗಳ ದೃಷ್ಟಿಯಿಂದ ಅನಕ್ಷರಸ್ಥರಾಗಿರಲಿ, ಅಕ್ಷರಗಳ ದೃಷ್ಟಿಯಿಂದ ಅವರು ಅನಕ್ಷರಸ್ಥರಾಗಿರ್ಬೋದು, ಆದರೆ ನಿಜ ಜೀವನದ ದೃಷ್ಟಿಯಿಂದ ಅವರು ನಿಜವಾದಂಥ ಅಕ್ಷರಸ್ಥರು. ಇವತ್ತು ನಮ್ಮ ತಂದೆ ತಾಯಿನೂ ಕೂಡ ಅವರಿಗೆ ಏನು ಬರೀಲಿಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ, ಬಟ್ ನನ್ನ ಜೀವನದ ಯಾರಾದರೂ ಫಸ್ಟ್ ರೋಲ್ ಮಾಡಲ್ಲ ಅಂತ ಯಾರು ಹೇಳಿದರೆ ನಾನು ಹೇಳ್ತೀನಿ, ಧೈರ್ಯವಾಗಿ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ, ನೈತಿಕತೆಯಿಂದ ಹೇಳ್ತೀನಿ, ಮೈ ಓನ್ ಪೇರೆಂಟ್ಸ್ ಆರ್ ಮೈ ರೋಲ್ ಮಾಡಲ್ಲ ಅಂತ ಹೇಳ್ತೀನಿ. ಸೊ ಹಾಗಾಗಿ ಫಸ್ಟು ನೀವು ನಿಮ್ಮ ಜೀವನದ ರೋಲ್ ಮಾಡಲ್ನ ನಿಮ್ಮ ತಂದೆ ತಾಯಿಗಳಿಗೆ ಅಕ್ಸೆಪ್ಟ್ ಮಾಡಿ. ದೆನ್ ಸೆಕೆಂಡ್ ಲೈನಲ್ಲಿ ನೀವು ಯಾರನ್ನ ಇಟ್ಕೊಳ್ಳಿ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಯಾರಾದರೂ ಇಟ್ಕೊಳ್ಳಿ, ಅದನ್ನು ನೀವು ಮಾಡಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಹೇಳೋದಾದರೆ, ತಂದೆ ತಾಯಿಗಿಂತ ಮಿಗಿಲಾದಂತಹ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಬರೆದಿಟ್ಕೊಂಬಿಡಿ ನೀವು ಇವತ್ತು. ಯಾರು ತಂದೆ ತಾಯಿಗಳಿಗೆ ಮೋಸ ಮಾಡ್ತಾರೆ, ಯಾರು ತಂದೆ ತಾಯಿಗಳಿಗೆ ದ್ರೋಹ ಮಾಡ್ತಾರೆ, ಅವ್ರು ಯಾವತ್ತೂ ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಂದೆ ತಾಯಿಗಳನ್ನು ನೀವು ಗೌರವಿಸೋದನ್ನು ಕಲಿಬೇಕು ಅಂತ ನಾನು ಕರೀಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಈ ದೃಷ್ಟಿಯಿಂದ ನೀವೊಂದು ಗುರಿಯನ್ನು ಹಾಕ್ಕೊಂಡ್ರೆ, ಆ ಗುರಿಗೆ ತಕ್ಕದಾದಂಥ ಪರಿಶ್ರಮವನ್ನು ಮಾಡಿದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಗುರಿ ಹೇಗಿರಬೇಕು ಅನ್ನೋದಕ್ಕೆ ಒಬ್ಬರು ಫಿಲಾಸಫರ್ ಒಂದು ವೆರಿ ಟ್ಯಾಗ್ ಲೈನನ್ನು ಕೊಟ್ಟಿದ್ದಾರೆ. ನಮ್ಮ ಜೀವನದಲ್ಲಿ ಗುರಿ ಹೇಗಿರಬೇಕು ಅಂತೇಳಿ ಎಲ್ಲರೂ ಗುರಿ ಹಾಕ್ಕೊಳ್ತಾರೆ, ಆದರೆ ಗುರಿ ಹಾಕ್ಕೊಂಡು ಗುರಿಗೆ ತಕ್ಕನಾದಂಥ ಪ್ರಯತ್ನವನ್ನು ಮಾಡಲಿಲ್ಲ, ಪರಿಶ್ರಮವನ್ನು ಮಾಡಲಿಲ್ಲ ಅಂದರೆ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಗುರಿಗೆ ಅದು ದಾರಿ ಮುಂದೆ ಸಾಗಬೇಕಂದ್ರೆ ಅದಕ್ಕೆ ಪ್ರಯತ್ನವೇ ಅದಕ್ಕೆ ದಾರಿ. ಹಾಗಾಗಿ ಒಬ್ಬ ಚಿಂತಕ ಹೇಳುವಂಥ ಮಾತಿನಂತೆ ಗುರಿ ಹೇಗಿರಬೇಕಂದ್ರೆ ಸ್ಮಾರ್ಟ್ ಆಗಿರಬೇಕಂತ. ನಾವು ಸ್ಮಾರ್ಟ್ ಆಗಿದ್ದರೆ ಸಾಕಾಗೋದಿಲ್ಲ, ನಮ್ಮ ಗುರಿ ಸ್ಮಾರ್ಟ್ ಆಗಿರಬೇಕು. ನಾವೆಲ್ಲ ಅಂದ್ಕೊಳ್ತೀವಿ ನಾವು ಸ್ಮಾರ್ಟ್ ಆಗಿದ್ದರೆ ಸಾಕು, ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ, ಸೊ ನಾನು ಒಳ್ಳೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದರೆ ಸ್ಮಾರ್ಟ್ ಆಗಿದ್ದರೆ ಅದನ್ನು ಸಾಧ್ಯ ಅಲ್ಲ. ಹಾಗಾಗಿ ಗುರಿ ಹೇಗಿರಬೇಕಂದ್ರೆ ಸ್ಮಾರ್ಟ್ ಆಗಿರಬೇಕು. ಸೊ ಸ್ಮಾರ್ಟ್ ಆಗಿರಬೇಕು ಹೇಗೆ ಅಂತ ಹೇಳಿದರೆ ಚೆನ್ನಾಗಿ ವಿಶ್ಲೇಷಣೆಯನ್ನು ಕೊಡ್ತಾರೆ. ಎಸ್ ಅಂತ ಹೇಳಿದರೆ ಸ್ಪೆಸಿಫಿಕ್ ಆಗಿರಬೇಕು. ಎಸ್ ಫಾರ್ ಸ್ಪೆಸಿಫಿಕ್. ಗುರಿ ದೇರ್ ಶುಡ್ ಬಿ ಸ್ಪೆಸಿಫಿಕ್ ಗುರಿ ಇರಬೇಕು. ಮಾಡೇ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಆಂಬಿಗ್ಯುಟಿ ಇರಬಾರ್ದು, ಡೌಟ್ ಇರಬಾರ್ದು, ಕ್ಲಾರಿಟಿ ಇರಬೇಕು. ಎಸ್ ಫಾರ್ ಸ್ಪೆಸಿಫಿಕ್ ಆಗಿರಬೇಕು. ನೆಕ್ಸ್ಟು ಎಮ್ ಅಂದರೆ ಮೆಜರಬಲ್ ಇರಬೇಕು. ಅದನ್ನು ಮೆಜರ್ ಮಾಡುವಂತ ಇರ್ಬೋದು. ನನಗೆ ನೀವು ಮಾಸ್ಟರ್ ಡಿಗ್ರಿ ಓದ್ತಾ ಬಂದು ಇಲ್ಲಿ ನಾನು ಡಾಕ್ಟ್ರ್ ಆಗ್ತೇನೆ ಅಂದರೆ PhD ಮಾಡಿ ಡಾಕ್ಟ್ರ್ ಆಗ್ಬೋದು ಬಿಡಿ, MBBS ಡಾಕ್ಟ್ರ್ ಆಗ್ತೇನೆ ಅಂದರೆ ಆಗೋಕ್ಕಾಗಲ್ಲ. ಮೆಜರಬಲ್ ಇರಬೇಕು. ಸೊ ಹಾಗಾಗಿ ಎರಡನೇದು ಎ ಅಂತೇಳಿದರೆ ಅಚೀವೇಬಲ್ ಇರಬೇಕು. ಅದು ಮಾಡುವಂಥ ಗುರಿಯನ್ನು ನಾವು ಹಾಕ್ಕೋಬೇಕು. ಆರ್ ಅಂದರೆ ರಿಯಲಿಸ್ಟಿಕ್ ಆಗಿರಬೇಕು. ಟಿ ಅಂದರೆ ಟೈಮ್ ಬೌಂಡ್ ಇರಬೇಕು. ದಿಸ್ ಈಸ್ ಸ್ಮಾರ್ಟ್ ಗುರಿ ಹೇಗಿರಬೇಕಂದ್ರೆ ಸ್ಮಾರ್ಟ್ ಆಗಿರಬೇಕು. ಏನಂತ ಹೇಳಿದರೆ ಒಂದು ಸ್ಪೆಸಿಫಿಕ್ ಆಗಿರಬೇಕು, ಮೆಜರಬಲ್ ಆಗಿರಬೇಕು, ಅಚೀವೇಬಲ್ ಇರಬೇಕು, ರಿಯಲಿಸ್ಟಿಕ್ ಆಗಿರಬೇಕು, ಟೈಮ್ ಬೌಂಡ್ ಆಗಿರಬೇಕು. ಸೊ ಹೀಗಿದ್ದರೆ ಮಾತ್ರ ಗುರಿಯನ್ನು ಹಾಕ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಸೊ ಕನ್ಸ್ಟ್ರಕ್ಷನ್ ಆಫ್ ಲೈಫ್ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಲೈಫ್ ಬೋತ್ ಆರ್ ಇನ್ ಅವರ್ ಹ್ಯಾಂಡ್. ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಅವಕಾಶವೂ ನಮಗೆ ಇದೆ, ಜೀವನವನ್ನು ನಿರ್ನಾಮ ಮಾಡಿಕೊಳ್ಳುವಂಥ ಅವಕಾಶವೂ ನಮಗೆ ಇದೆ. ಸೊ ದಟ್ ಈಸ್ ಕಾಲ್ಡ್ ಕನ್ಸ್ಟ್ರಕ್ಷನ್ ಆಫ್ ಅವರ್ ಲೈಫ್ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಅವರ್ ಲೈಫ್. ನಿರ್ನಾಮ ಮತ್ತು ನಿರ್ಮಾಣ ವರ್ಡಲ್ಲಿ ಭಾಳಷ್ಟು ಹತ್ತಿರದಲ್ಲಿ ವ್ಯತ್ಯಾಸ ಇದೆ ಅಷ್ಟೇ, ಆದರೆ ಅದರ ಒಳಗಡೆ ಹೋದರೆ ಉಲ್ಟಾ ಪಲ್ಟಾ. ಸೊ ಹಾಗಾಗಿ ನೀವ್ಯಾರೂ ಕೂಡ ಅದನ್ನು ಇಟ್ಕೊಂಡು ಗುರಿ ಹಾಕ್ಕೋಬೇಕು. ಇದು ಎರಡನೇ ಅಂಶ. ಮೂರನೇದು ಹೇಳೋದು ಅಂತ ಹೇಳಿದರೆ ಪಾತ್, ದಾರಿ ಅಂತ ಕರಿತೀರಿ. ನನ್ನ ಪ್ರಕಾರ ಗುರಿ ಎಷ್ಟು ಮುಖ್ಯನೋ ದಾರಿನೂ ಅಷ್ಟೇ ಮುಖ್ಯ. ಗುರಿ ಒಳ್ಳೆಯದಾಗಿದ್ದರೆ ಸಾಕಾಗೋದಿಲ್ಲ, ಗುರಿಗೆ ತಕ್ಕಂಥ
ದಾರಿನೂ ಬಹಳ ಮುಖ್ಯ. ನೀವು ಒಳ್ಳೆ ಗುರಿ ಹಾಕ್ಕೊಂಡು ಕೆಟ್ಟ ದಾರಿ ಹಿಡಿದ್ರೆ ಗುರಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯು ಹ್ಯಾವ್ ಟು ಚೂಸ್ ರೈಟ್ ಪಾತ್. ನಾವು ಜೀವನದಲ್ಲಿ ನಮಗೆ ಎರಡೇ ದಾರಿಗಳಿರೋದು, ಒಂದು ಒಳ್ಳೆ ದಾರಿ, ಇನ್ನೊಂದು ಕೆಟ್ಟ ದಾರಿ. ನೀವು ಒಳ್ಳೆ ದಾರಿಗೆ ಬಂದರೆ ದೆರ್ ಈಸ್ ಓನ್ಲಿ ಒನ್ ವೇ, ದಟ್ ಈಸ್ ರೈಟ್ ವೇ. ಇಫ್ ಯು ಸೆಲೆಕ್ಟ್ ರಾಂಗ್ ಪಾತ್ ದೆರ್ ಆರ್ 100 ಪಾತ್ಸ್. ಕೆಟ್ಟ ದಾರಿಗೆ ಮಾತ್ರ 100 ದಾರಿಗಳಿರ್ತದೆ, ಒಳ್ಳೆ ದಾರಿಗೆ ಮಾತ್ರ ಒಂದೇ ದಾರಿ. ದಟ್ ಯು ಹ್ಯಾವ್ ಟು ಚೂಸ್ ವಿಚ್ ಪಾತ್ ಯು ಹ್ಯಾವ್ ಟು ಗೋ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೊ ಹಾಗಾಗಿ ನೀವು ಒಳ್ಳೆ ದಾರಿಲಿ ಹೋಗೋದಾದರೆ ಒಂದೇ ದಾರಿ, ಕೆಟ್ಟ ದಾರಿಲಿ ಹೋಗೋದಾದರೆ 100 ದಾರಿ. ನೀವು ಒಳ್ಳೆ ದಾರಿನಲ್ಲಿ ಇಫ್ ಯು ಸೆಲೆಕ್ಟ್ ರೈಟ್ ಪಾತ್ ಅಟ್ ದ ರೈಟ್ ಏಜ್ ಅಟ್ ದ ರೈಟ್ ಟೈಮ್, ಯು ಸ್ಟಾರ್ಟ್ ದ ಟ್ರಾವೆಲ್ ಅಂತೇಳಿದರೆ ಯು ವಿಲ್ ರೀಚ್ ಯುವರ್ ಡೆಸ್ಟಿನೇಷನ್. ಸರಿಯಾದಂಥ ಸಮಯದಲ್ಲಿ ನೀವು ಒಳ್ಳೆ ದಾರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಜರ್ನಿ ಸ್ಟಾರ್ಟ್ ಮಾಡಿದರೆ ನೀವು ಡೆಸ್ಟಿನೇಷನನ್ನು ರೀಚ್ ಆಗ್ತೀರಾ. ನೀವು ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ಏಜ್ ಇಫ್ ಯು ಸೆಲೆಕ್ಟ್ ರಾಂಗ್ ಪಾತ್, ನೀವು ಅರ್ಧ ದೂರಕ್ಕೆ ಹೋಗಿ ಆವಾಗ ಜ್ಞಾನೋದಯ ಆಯಿತು, ತಂದೆ ತಾಯಿ ಬುದ್ಧಿ ಹೇಳಿದರು, ಗುರುಗಳು ಬುದ್ಧಿ ಹೇಳಿದರು ಅಂತೇಳಿ ವಾಪಸ್ ಬಂದು ನೀವು ಒಳ್ಳೆ ದಾರಿ ಹಿಡ್ಕೊಳ್ಳೋಕ್ಕಾಗಲ್ಲ. ಅಷ್ಟೊತ್ತಿಗೆ ಟೈಮು ಮುಗ್ದೋಗಿರುತ್ತೆ. ಹಾಗಾಗಿ ಸೆಲೆಕ್ಷನ್ ಆಫ್ ಪಾತ್ ಟು ಅವರ್ ಓನ್ ಗೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದ ರೈಟ್ ಪಾತ್ ಅಟ್ ದ ರೈಟ್ ಏಜ್ ಅಟ್ ದ ರೈಟ್ ಟೈಮ್. ಅದನ್ನು ಇಟ್ಕೊಂಡ್ರೆ ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಗುರಿ ಹಾಕ್ಕೊಂಡು ನಾವು ದಾರಿಲಿ ಹೋಗ್ತಾ ಇರಬೇಕಾದ್ರೆ ಹಲವಾರು ಅಬ್ಸ್ಟಕಲ್ಸು, ಹರ್ಡಲ್ಸು, ಡಿಫಿಕಲ್ಟೀಸ್ ಬರ್ಬೋದು. ಬಟ್ ಅವೆಲ್ಲವೂ ಕೂಡ ಬಂದಂಥ ಸಂದರ್ಭದಲ್ಲಿ ಕುಂದದಂತೆ ನಾವು ಹಿಗ್ಗಬೇಕು, ಹೆಮ್ಮೆ ಪಡಬೇಕು. ವಿ ಹ್ಯಾವ್ ಟು ಇನ್ವೈಟ್ ಡಿಫಿಕಲ್ಟೀಸ್. ನಾವು ವೆಲ್ಕಮ್ ಮಾಡಬೇಕು ಯಾನನ್ನು, ಸಮಸ್ಯೆಗಳನ್ನ, ಡಿಫಿಕಲ್ಟೀಸ್, ಹರ್ಡಲ್ಸ್ ಅಂತ ಏನು ಕರಿತೇವೆ, ಅಬ್ಸ್ಟಕಲ್ಸ್ ಅಂತ ಏನು ಕರಿತೇವೆ, ವಿ ಹ್ಯಾವ್ ಟು ಇನ್ವೈಟ್, ಕರಿಬೇಕು ನಾವು, ಬನ್ನಿ ಅಂತ ಹೇಳಿ. ಸೊ ದೆನ್ ಓನ್ಲಿ ನೋ ದಟ್ ಯುವರ್ ಕೆಪಾಸಿಟಿ, ನಿಮ್ಮ ಶಕ್ತಿ ಏನಂತ ನಿಮಗೆ ಯಾವಾಗ ಗೊತ್ತಾಗೋದು ಅಂತ ಹೇಳಿದರೆ, ವೆನ್ ಯು ಅಕ್ಸೆಪ್ಟ್ ಡಿಫಿಕಲ್ಟೀಸ್, ವೆನ್ ಯು ಅಕ್ಸೆಪ್ಟ್ ಹರ್ಡಲ್ಸ್, ವೆನ್ ಯು ಅಕ್ಸೆಪ್ಟ್ ಯುವರ್ ಅಬ್ಸ್ಟಕಲ್ಸ್, ಆವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ನನ್ನ ಶಕ್ತಿ ಏನು ಅಂತೇಳಿ. ನೀವೇನೂ ಸಮಸ್ಯೆಯನ್ನು ನೀವು ತಲೆ ಮೇಲೆ ಹಾಕ್ಕೊಳ್ಳೋದಲ್ಲೇ, ನೀವೇನೂ ಸಮಸ್ಯೆಯನ್ನು ಫೇಸ್ ಮಾಡೋದಲ್ಲೇ ನಿಮಗೆ ಹೆಂಗೆ ಶಕ್ತಿ ಅಂತ ಗೊತ್ತಾಗಬೇಕು. ನಿಮ್ಮಲ್ಲಿ ಯಾವ ರೀತಿ ಆಂತರಿಕವಾದ ಶಕ್ತಿ ಇದೆ ಅಂತ, ನಿಮ್ಮಲ್ಲಿ ಯಾವ ರೀತಿಯಾದಂಥ ಇನ್ನರ್ ಪವರ್ ಇದೆ ಅಂತ ಹೆಂಗೆ ಗೊತ್ತಾಗಬೇಕು. ಹೆಂಗೆ ಗೊತ್ತಾಗಬೇಕಂತೇಳಿದರೆ ನೀವು ಡಿಫಿಕಲ್ಟೀಸನ್ನು, ಚಾಲೆಂಜಸ್ನ ಫೇಸ್ ಮಾಡಬೇಕು. ಸೊ ಅದನ್ನು ತಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ನದಿಯನ್ನು ಊಹಿಸ್ಕೊಳ್ಬೇಕು, ರಿವರನ್ನು ಊಹಿಸ್ಕೊಳ್ಬೇಕು. ಯಾವತ್ತೂ ಕೂಡ ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕಂತ ಹೇಳಿದ್ರೆ ನದಿಯ ಜೀವನವನ್ನು ನಾವು ಅರ್ಥೈಸ್ಕೊಳ್ಬೇಕು, ರಿವರನ್ನು ಅರ್ಥೈಸ್ಕೊಳ್ಬೇಕು. ನದಿಯ ಗುರಿ ಯಾವುದು? ನದಿಯ ಗುರಿ ಯಾವುದು? ಸಮುದ್ರ. ನದಿಗಿರೋದು ಒಂದೇ ಗುರಿ ಏನಂದರೆ ಸಮುದ್ರ ಸೇರಬೇಕನ್ನೋದು ಗುರಿ ಅಷ್ಟೇ. ನದಿಗೆ ಬೇರೆ ಏನೋದಕ್ಕೆ ಗುರಿ ಇಲ್ಲ. ಆದರೆ ನದಿ ತಾನು ಸಮುದ್ರವನ್ನು ಸೇರುವಂಥ ಸಂದರ್ಭದಲ್ಲಿ ನೀವು ನದಿಯ ಜರ್ನಿಯನ್ನು ನೋಡಿ. ಯಾವಾಗ ರಿವರ್ ವರ್ಜಿನ್ ಆಗ್ತದೆ, ಹುಟ್ಟಿದಂಥ, ಈಗ ನಮ್ಮ ಕಾವೇರಿ ನದಿ ನೋಡಿ ಎಲ್ಲಿ ಹುಟ್ಟಿ ಎಲ್ಲಿ ಸೇರುತ್ತೆ, ಆ ಒಂದು ದಾರಿಯನ್ನು ನೋಡಿ ನೀವು. ಆ ದಾರಿಯನ್ನು ನೋಡುವಂಥ ಸಂದರ್ಭದಲ್ಲಿ ಹಲವಾರು ಎಡರು ತೊಡರುಗಳು, ಡಿಫಿಕಲ್ಟಸ್ಸು, ಚಾಲೆಂಜಸ್ಸು, ಹರ್ಡಲ್ಸು ನದಿಗೆ ಬರುತ್ತೆ. ಆದರೂ ಕೂಡ ನದಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾವುದಾದ್ರೂ ನದಿ ಹರಿಯುವಂಥ ಸಂದರ್ಭದಲ್ಲಿ ಬಂಡೆ ಸಿಕ್ತು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಲ್ಲ. ಸ್ಟಾಪ್ ಮಾಡುತ್ತೆ ನದಿ, ರೂಟ್ ಚೇಂಜ್ ಮಾಡುತ್ತೆ. ಫಾರೆಸ್ಟ್ ಸಿಗುತ್ತಾ, ರೂಟ್ ಚೇಂಜ್ ಮಾಡುತ್ತೆ. ವಿಲೇಜ್ ಸಿಗುತ್ತಾ, ಎಲ್ಲ ನೀವು ಬಂಡೆ ಸಿಗ್ಬೋದು, ಮರ ಸಿಗ್ಬೋದು, ಗಿಡ ಸಿಗ್ಬೋದು, ವಿಲೇಜಸ್ ಸಿಗ್ಬೋದು, ಮೌಂಟೇನ್ ಸಿಗ್ಬೋದು, ಯಾವುದು ಸಿಕ್ಕಿದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜಸ್ಟ್ ಫ್ಲೋಯಿಂಗ್ ಟಿಲ್ ರೀಚಿಂಗ್ ದ ಡೆಸ್ಟಿನೇಷನ್. ಸಮುದ್ರವನ್ನು ಮುಟ್ಟುವವರೆಗೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಜಸ್ಟ್ ಫ್ಲೋಯಿಂಗ್, ಕಾನ್ಸ್ಟೆಂಟ್ಲಿ, ಕಂಟಿನ್ಯೂಸ್ಲಿ ಅದು ಫ್ಲೋ ಮಾಡ್ತಾ ಹೋಗುತ್ತೆ. ಅದನ್ನು ನಾವು ಅರ್ಥೈಸ್ಕೊಳ್ಬೇಕು. ಅದನ್ನು ಅರ್ಥೈಸ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಎಲ್ಲಾದರೂ ಒಂದು ಕಡೆ ನದಿ ಹರಿಬೇಕಾದ್ರೆ ಒಂದು ಬಂಡೆ ಸಿಕ್ತು ಅಂತೇಳಿ ಅಲ್ಲೇ ನಿಂತರೆ ಅದು ಗುರಿ ಸೇರೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ಏನೇ ಹರ್ಡಲ್ಸು, ಸಮಸ್ಯೆಗಳು ಬಂದರೂ ಕೂಡ ವಿ ಶುಡ್ ನಾಟ್ ಸ್ಟಾಪ್ ಅವರ್ ಜರ್ನಿ.
ಆ ದೃಷ್ಟಿಯಿಂದ ನದಿಯನ್ನು ನಾವು ನೆನೆಸ್ಕೊಂಡ್ರೆ ನಿಜವಾಗಲೂ ಕೂಡ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನದಿಯ ಬಗ್ಗೆ ನನಗೆ ತುಂಬ ಇಷ್ಟವಾಗಿರುವಂಥ ಒಂದು ಕವಿತೆ ಅಂತೇಳಿದರೆ ಅದು ತಾವೆಲ್ಲರೂ ಗೂಗಲ್ ಮಾಡಿ ನೋಡಿ, ನಾನು ಟೈಮ್ ಇಲ್ಲ ಹೇಳಲಿಕ್ಕೆ. ತುಂಬ ಇಷ್ಟಪಡುವಂಥ ಒಂದು ಕವಿತೆ ಅಂತೇಳಿದರೆ ಖಲೀಲ್ ಗಿಬ್ರಾನ್ ಅನ್ನುವಂಥ ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಒಂದು ಫಿಯರ್ ಅನ್ನುವಂಥ ಒಂದು ಕವಿತೆಯನ್ನು ಬರೆದಿದ್ದಾನೆ. ಫಿಯರ್, FEAR, ಫಿಯರ್ ಅಂತ, ಭಯ ಅಂತೇಳಿ. ಭಯ ಅಂತ ಒಂದು ಕವಿತೆ ಇದೆ, ತುಂಬ ಅದ್ಭುತವಾದಂಥ ಕವಿತೆ. ಆ ಕವಿತೆಯನ್ನು ಓದಿದರೆ ಜೀವನಕ್ಕೂ ಅದನ್ನು ಅಳವಡಿಸ್ಕೊಳ್ಬೇಕು. ನಾನು ಯಾವಾಗಲೂ ಕೂಡ ಏನಾದರೂ ನನಗೆ ಕಷ್ಟ ಬಂದಾಗ, ಏನಾದರೂ ಕೂಡ ಮನಸ್ಸಿಗೆ ಬೇಸರ ಆದ ಕವಿತೆ ಓದ್ತಾ ಇರ್ತೇನೆ. ಆ ಭಯ ಅನ್ನುವಂಥ ಒಂದು ಕವಿತೆಯಲ್ಲಿ ನಾನು ಜಸ್ಟ್ ಅರ್ಥವನ್ನು ಒಂದು ನಿಮಿಷದಲ್ಲಿ ಹೇಳಿಬಿಟ್ಟು ಹೋಗ್ತೇನೆ. ನೀವು ಬಿಡುವಿದ್ದಾಗ ಯಾವಾಗಲಾದ್ರು ಕೂಡ ನೀವು ನಿಮ್ಮ ಗೂಗಲ್ ಗುರು ಕೇಳ್ಕೊಳ್ಳಿ, ಅವರು ನಿಮಗೆಲ್ಲ ಚೆನ್ನಾಗಿ ಗೂಗಲ್ ಗುರು ಹೇಳ್ತಾರೆ. ನದಿ ಏನಂತ ಹೇಳಿದ್ರೆ, ಭಯ ಅನ್ನುವಂಥದ್ದನ್ನಲ್ಲಿ ಹೇಳ್ತಾರೆ, ನದಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಸಮುದ್ರದತ್ತ ಹೋದಾಗ ಅದು ಭಯ ಪಡುತ್ತಂತೆ ಸಮುದ್ರವನ್ನು ಸೇರಿಸಲಿಕ್ಕೆ. ಇಷ್ಟು ದೊಡ್ಡ ಸಮುದ್ರಕ್ಕೆ ನಾನು ಹೆಂಗೆ ಸೇರೋದು ಅಂತೇಳಿ ಭಯಪಡುತ್ತೆ. ಭಯಪಡುವಂಥ ಸಂದರ್ಭದಲ್ಲಿ ನದಿ ತಾನಾಗಿ ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳುತ್ತೆ. ವೈ ಶುಡ್ ಐ ಫಿಯರ್, ನಾನು ಯಾಕೆ ಭಯ ಪಡಬೇಕು? ಎಷ್ಟು ದೂರ ಸಾಗಿ ಬಂದಿದ್ದೀನಿ, ನನ್ನ ಇತಿಹಾಸ ಏನು, ನನ್ನ ಪರಂಪರೆ ಏನು, ನನ್ನ ಜರ್ನಿ ಏನು, ಎಷ್ಟೋ ಜನಕ್ಕೆ ನಾನು ದಾರಿದೀಪ ಆಗಿದ್ದೀನಿ, ದನಗಳಿಗೆ ನೀರು ಕೊಟ್ಟಿದ್ದೀನಿ, ಜನಗಳಿಗೆ ನೀರು ಕೊಟ್ಟಿದ್ದೀನಿ, ಬೆಳೆ ಬೆಳೀಲಿಕ್ಕೆ ನೀರು ಕೊಟ್ಟಿದ್ದೀನಿ, ನೂರಾರು ಜನಕ್ಕೆ ಸಹಾಯ ಮಾಡಿದ್ದೀನಿ. ಹಳ್ಳ ಸಿಕ್ಕಿದೆ, ಕೊಳ್ಳ ಸಿಕ್ಕಿದೆ, ನದಿ ಇದು ಬೆಟ್ಟ ಸಿಕ್ಕಿದೆ, ಕಲ್ಲು ಸಿಕ್ಕಿದೆ, ಬಂಡೆ ಸಿಕ್ಕಿದೆ, ಫಾರೆಸ್ಟ್ ಸಿಕ್ಕಿದೆ, ಅವೆಲ್ಲವನ್ನೂ ನಿಭಾಯಿಸ್ಕೊಂಡು ಬಂದಿದ್ದೀನಿ ಅಂದರೆ ಜಸ್ಟ್ ಎಂಟ್ರಿಂಗ್ ಇನ್ ಟು ದ ಓಷನ್ ನಾನು ಇಷ್ಟಕ್ಕೆ ಯಾಕೆ ಭಯಪಡಬೇಕು, ನಾನು ಇಷ್ಟಕ್ಕೆ ಯಾಕೆ ಭಯಪಡಬೇಕು? ಅಂತಹ ಸಮಸ್ಯೆಗಳನ್ನೇ ನಿಭಾಯಿಸ್ಕೊಂಡು ಬಂದಿದ್ದೀನಿ ಅಂತೇಳಿದರೆ, ದೊಡ್ಡ ಬಂಡೆ ಸಿಕ್ಕಿದ್ರೂ ಕೂಡ ನಾನು ಅದನ್ನು ಬಿಟ್ಟು ಬೇರೆ ದಾರಿ ಹುಡುಕೊಂಡು ಬಂದಿದ್ದೇನೆ. ದೊಡ್ಡ ಪರ್ವತ ಸಿಕ್ಕಿದ್ರೂ ನಾನು ಬಿಟ್ಟು ಬಂದಿದ್ದೇನೆ, ದೊಡ್ಡ ಅರಣ್ಯ ಸಿಕ್ಕಿದ್ರೂ ಬಿಟ್ಟು ಬಂದಿದ್ದೇನೆ. ಆದರೆ ನನ್ನ ಸಾಧನೆಯ ಹಾದಿನಲ್ಲಿ ನಾನು ಯಾರಿಗೂ ಕೂಡ ದ್ರೋಹ ಮಾಡಿಲ್ಲ, ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ. ಎಷ್ಟೋ ಜನಕ್ಕೆ ನಾನು ಹೆಲ್ಪ್ಫುಲ್ ಆಗಿದ್ದೇನೆ ಅಂತ, ಸಹಾಯ ಆಗಿದ್ದೇನೆ ಅಂತ. ಹೊತ್ತಾನೆ ನದಿಯಿಂದ ಏನಾದರೂ ಕೆಟ್ಟದಾಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗಾಗಿ ನಾನು ಯಾಕೆ ಹೆದರಬೇಕು ಅಂತೇಳಿ ಕೊನೆಗೆ ಟ್ಯಾಗ್ ಲೈನ್ ಏನಿದೆ ಅಂತೇಳಿದರೆ, ತುಂಬ ಅದ್ಭುತವಾದಂಥ ಒಂದು ಟ್ಯಾಗ್ ಲೈನ್ ಲಾಸ್ಟಲ್ಲಿ ಏನು ಹೇಳುತ್ತೆ ಅಂದರೆ, ನನಗೇನು ಹೇಳ್ಬೇಕು ಅಂತೇಳಿದರೆ, ದೆರ್ ಈಸ್ ನೋ ಅದರ್ ವೇ ಐ ಕ್ಯಾನಾಟ್ ಗೋ ಬ್ಯಾಕ್. ನಾನು ವಾಪಸ್ ಹೋಗೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀನಿ. ಬಟ್ ಐ ನೀಡ್ ಟು ಟೇಕ್ ಎ ರಿಸ್ಕ್ ಟು ಎಂಟರ್ ದ ಓಷನ್. ಬಟ್ ಯಾವಾಗ ಅಂತೇಳಿದರೆ ನನಗೆಷ್ಟು ಹೆಮ್ಮೆ ಆಗುತ್ತೆ ಅಂತೇಳಿದರೆ, ಐ ಆಮ್ ನಾಟ್ ಎಂಟರಿಂಗ್ ಇನ್ ಟು ದ ಓಷನ್ ಬಟ್ ಐ ಆಮ್ ಬಿಕಮಿಂಗ್ ದ ಓಷನ್ ಅಂತ. ಎಂಥ ಅದ್ಭುತವಾದಂಥ ಮಾತು. ನಾನು ಸಮುದ್ರವನ್ನು ನಾನು ಸೇರ್ತಾ ಇಲ್ಲ, ನನಗೆ ಹೆಮ್ಮೆ ಇದೆ, ನಾನೇ ಸಮುದ್ರ ಆಗ್ತಾ ಇದ್ದೀನಿ ಅಂತೇಳಿ. ಸೊ ಇದು ಕೊನೆ ಲೈನ್ ನೀವು ಅದನ್ನು ಓದಿದ್ರೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಸೊ ಜಸ್ಟ್ ಐ ಆಮ್ ನಾಟ್ ಎಂಟರಿಂಗ್ ಇನ್ ಟು ದ ಓಷನ್, ಜಸ್ಟ್ ಐ ಆಮ್ ಬಿಕಮಿಂಗ್ ದ ಓಷನ್. ನಾನೇ ಸಮುದ್ರ ಆಗ್ತಾ ಇದೆ ಅಂದಾಗ ನಾನು ವೈ ಶುಡ್ ಐ ಫಿಯರ್ ಅಂತೇಳಿ. ಸೊ ಹಾಗಾಗಿ ಯಾವತ್ತೂ ಕೂಡ ನೀವು ನದಿಯನ್ನು ನೀವು ಯಾವತ್ತೂ ದಯಮಾಡಿ ಜೀವನಕ್ಕೆ ಅರ್ಥೈಸ್ಕೊಳ್ಬೇಕು. ಖಲೀಲ್ ಗಿಬ್ರಾನ್ ಅನ್ನುವಂಥ ಕವಿ ಬರೆದಿರುವಂಥ ಈ ಒಂದು ಏನು ಫಿಯರ್ ಅನ್ನುವಂಥ ಒಂದು ಕವಿತೆಯನ್ನು ನೀವೆಲ್ಲರೂ ಓದಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಇದು ನನ್ನ 3ನೇ ಅಂಶ. ಒಂದು ಸ್ಟೂಡೆಂಟ್ ಲೈಫ್ ಬಗ್ಗೆ ಹೇಳಿದೆ, 2ನೇದು ನಿಮ್ಮ ಗುರಿಯ ಬಗ್ಗೆ ಹೇಳಿದೆ, 3ನೇದೇನು ಹೇಳಿದೆ? ಯಾವುದು? ಪಾತ್. ಥ್ಯಾಂಕ್ ಯು, ಇವರಾಲ್ ನನಗೆ ಫಾಲೋ ಮಾಡ್ತಾ ಇದ್ದೀರಾ ಅನ್ನಿಸ್ತು. ದಾರಿ ಬಗ್ಗೆ ಹೇಳಿದೆ. 4ನೇ ಅಂಶ ಹೇಳಲಿಕ್ಕೆ ಕೊಟ್ಟಿದ್ದು ನಾನು ಅಂತೇಳಿದರೆ, ನೀವು ಏನಾದರೂ ಸಾಧನೆ ಮಾಡಬೇಕಂತ ನಿಜವಾಗೂ ಕೂಡ ಭಾವಿಸೋದೇ ಆದರೆ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಎಮೋಷನಲ್ ಬ್ಯಾಂಕ್ ಅಕೌಂಟ್. ಭಾವನೆಗಳಿಗೆ ಹೆಚ್ಚು ಇಲ್ಲಿ ಅವಕಾಶಗಳು, ಆದ್ಯತೆಗಳು ಇರಬೇಕು. ನಾನು ನೋಡಿ ಹೆಚ್ಚು ಅಂತ ಹೇಳಿದ್ದೀನಿ. ಭಾವನಾ ರಹಿತವಾಗಿ ಬದುಕಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಾವನಾ ಜೀವಿ. ಆದರೆ ಭಾವನೆಗಳಿಗೆ ಹೆಚ್ಚು ಆದ್ಯತೆಗಳು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಗುರಿಯನ್ನು ಸಾಧಿಸುವಂಥ ಸಂದರ್ಭದಲ್ಲಿ ಇರಬಾರದು. ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಏನಂತೇಳಿದರೆ, ನಿಮಗೆ ಗೊತ್ತಿರಬೇಕು ಹೌ ಟು ಬ್ಯಾಲೆನ್ಸ್ ದಿ IQ ಆ್ಯಂಡ್ EQ. IQ ಅಂತ ಹೇಳಿದ್ರೆ ಇಂಟೆಲಿಜೆಂಟ್ ಕೋಷಂಟ್ ಅಂತ ಕರಿತೇವೆ. ಸೊ EQ ಅಂದರೆ ಎಮೋಷನಲ್ ಕೋಷಂಟ್ ಅಂತ ಕರಿತೇವೆ. ನೀವೆಲ್ಲ ಓದಿರ್ತೀರ. ಆದರೆ ಓದೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ತಿಳ್ಕೋಬೇಕು. IQ ಅಂತ ಹೇಳಿದ್ರೆ ವಾಟ್ ಮೈ ಮೈಂಡ್ಸ್ ನೀಡ್ಸ್.
EQ ಅಂತ ಹೇಳಿದ್ರೆ ವಾಟ್ ಮೈ ಹಾರ್ಟ್ ನೀಡ್ಸ್ ಅಂತ, ನನ್ನ ಮನಸ್ಸು ಏನನ್ನು ಬೇಡುತ್ತೆ ಅನ್ನೋದು IQ ಆದರೆ, ಹೃದಯ ಏನನ್ನು ಕೇಳುತ್ತೆ ಅನ್ನೋದು EQ ಅಂತ ಕರಿತೀವಿ. ಬಟ್ ಅವೆರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡೋವಂಥದ್ದು ಕಲ್ತ್ರೆ ಖಂಡಿತವಾಗ್ಲೂ ಕೂಡ ಸಾಧನೆ ಮಾಡ್ಬೋದು. ಹಾಗಾಗಿ ನೀವೇನಾದರೂ ನಿಜವಾಗಿ ಸಾಧನೆ ಮಾಡಬೇಕು ಅನ್ನೋದಾದರೆ, ಟೈಮ್ ಬೀಯಿಂಗ್ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಎಮೋಷನಲ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಯು ಹ್ಯಾವ್ ಟು ಡ್ರಾಪ್ ಆಲ್ ಯುವರ್ ಅನ್ವಾಂಟೆಡ್ ಡಿಸೈರ್ಸ್. ಅನಗತ್ಯವಾದಂಥ ಆಕಾಂಕ್ಷೆಗಳನ್ನು, ಆಸೆಗಳನ್ನು ಬಿಡಬೇಕು. ಇರಬೇಕು, ಮನುಷ್ಯನಿಗೆ ಆಸೆಗೂ ಇರಬೇಕು, ಆಕಾಂಕ್ಷೆಗಳು ಇರಬೇಕು. ಆದರೆ ಅನಗತ್ಯವಾದಂಥ ಆಸೆಗಳು, ಅನಗತ್ಯವಾದಂಥ ಆಕಾಂಕ್ಷೆಗಳು ಇರಬಾರ್ದು. ಹಾಗಾಗಿ ನೀವು ಸಾಧನೆ ಮಾಡಬೇಕಂದ್ರೆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು, ಅನಗತ್ಯವಾದಂಥ ಡಿಸೈರ್ಸನ್ನು ಬಿಟ್ಟು ಬರಬೇಕು. ಟೈಮಿಂಗ್ ಸಾಧನೆ ಮಾಡೋರಿಗೆ ಇವೆಲ್ಲವನ್ನೂ ಕೂಡ ಸೀಸ್ ಮಾಡಿದರೆ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ 4ನೇ ಅಂಶ ಹೇಳಬೇಕಂದ್ರೆ, ಭಾವನೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಡಿ. 5ನೇ ಅಂಶಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋ ಅಂಥದ್ದು, ನಾನು ಹೇಳಿದೆ ಕ್ಲೋಸ್ ಯುವರ್ ಎಮೋಷನಲ್ ಬ್ಯಾಂಕ್ ಅಕೌಂಟ್. ಬಟ್ ಈಗ ಹೇಳ್ತಾ ಇರೋದು ಓಪನ್ ಯುವರ್ ಫೇತ್ ಅಕೌಂಟ್. ಫೇತ್ ಅಂತ ಹೇಳಿದ್ರೆ ನಂಬಿಕೆ ಅಂತ ಕರಿತೀವಿ ನಾವು ಅದನ್ನು. ನನ್ನಲ್ಲಿ ನನಗೆ ನಂಬಿಕೆ ಇರಬೇಕು, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ನೀವು ದೇವರನ್ನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಿಮ್ಮನ್ನು ನೀವು ನಂಬಬೇಕು. ಫೇತ್ ಇನ್ ಯು, ಫೇತ್ ಇನ್ ಗಾಡ್. ನೀವೇ ಅದನ್ನು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳಿ. ಹಾಗಾಗಿ ನಂಬಿಕೆ ಇದ್ದರೆ ನೀವು ಸಾಧನೆ ಮಾಡಲಿಕ್ಕೆ. ಹಾಗಾಗಿ ಎಮೋಷನಲ್ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡಿ, ಫೇತ್ ಅಕೌಂಟನ್ನು ಓಪನ್ ಮಾಡಿ, ಡೆಫಿನೆಟ್ಲಿ ಯು ವಿಲ್ ರೀಚ್ ಯುವರ್ ಡೆಸ್ಟಿನೇಷನ್ಸ್. ಅದಕ್ಕೆ ಕುವೆಂಪು ಅವರು ಹೇಳೋದು ಬಹಳ ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ. ಎನಿತು ದೈವವ ನಂಬಿದರೇನೋ ಇನಿತು ನಿನ್ನ ನೀ ನಂಬದಿರೇ ಅಂತೇಳಿ. ಎಷ್ಟು ದೇವರನ್ನು ನೀನು ನಂಬಿದ್ರೆ ಏನಪ್ಪ, ನಿನ್ನನ್ನು ನೀನು ನಂಬಲಿಲ್ಲ ಅಂದರೆ ಫಸ್ಟು ನಿನ್ನನ್ನು ನೀನು ನಂಬಬೇಕು. ನನಗೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ನನಗೆ ಹೆಮ್ಮೆ ಇರಬೇಕು, ನನ್ನ ಮೌಲ್ಯಗಳ ಬಗ್ಗೆ ನನಗೆ ಹೆಮ್ಮೆ ಇರಬೇಕು, ನನ್ನ ನಡೆನುಡಿಯ ಬಗ್ಗೆ ನನಗೆ ಹೆಮ್ಮೆ ಇರಬೇಕು, ನನ್ನ ಪರ್ಸನಾಲಿಟಿ ಬಗ್ಗೆ ನನಗೆ ಹೆಮ್ಮೆ ಇರಬೇಕು. ನನ್ನನ್ನು ನಾನು ಇಷ್ಟಪಡಬೇಕು, ಬೇರೆಯವರು ಇಷ್ಟಪಡೋದಲ್ಲ. ಡೋಂಟ್ ಎಕ್ಸ್ಪೆಕ್ಟ್ ಅದರ್ಸ್ ಟು ಲೈಕ್ ಯು. ಫಸ್ಟ್ ಯು ಲೈಕ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಇಷ್ಟಪಡಿ. ನನ್ನಲ್ಲಿರುವಂಥ ಪರ್ಸನಾಲಿಟಿ ಏನಿದೆ ಅಂತ ನೀವು ನಿಮ್ಮನ್ನು ಇಷ್ಟಪಡಿ. ನಾವೇನು ಮಾಡ್ತೇವೆ ಅಂದರೆ, ನಮ್ಮನ್ನು ನಾವು ಇಷ್ಟಪಡುವುದಕ್ಕಿಂತ ಬೇರೆಯವರು ನಮ್ಮನ್ನು ಇಷ್ಟಪಡಬೇಕು ಅಂತೇಳಿ ಅಪೇಕ್ಷೆ ಮಾಡುವಂಥದ್ದು ತಪ್ಪು. ನಿಮ್ಮನ್ನು ನೀವು ಇಷ್ಟಪಟ್ಟರೆ ಅದರ ಅರ್ಥ ನಿಮ್ಮ ಅಂತರ್ಶಕ್ತಿ ಅಂತ ಕರಿತೀವಿ ನಾವು, ಇಂಟ್ಯೂಷನ್ ಅಂತ ಏನು ಕರಿತೀವಿ, ಅದಕ್ಕೆ ಒಪ್ಪಿಗೆ ಆಗುವಂಥ ರೀತಿಯಲ್ಲಿ ನೀವೆಲ್ಲರೂ ಬದುಕಬೇಕು. ಸೊ ಅದಕ್ಕೋಸ್ಕರ ದೇವ್ರನ್ನ ನಂಬ್ತಿರೋ ಬಿಡ್ತಿರೋ, ಇಟ್ ಡಸಂಟ್ ಮ್ಯಾಟರ್ ವೆದರ್ ಯು ಬಿಲೀವ್ ಗಾಡ್ ಆರ್ ನಾಟ್, ಬಟ್ ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ನಂಬಬೇಕು. ನಿಮ್ಮ ಶಕ್ತಿ ಏನಂತ ಹೇಳಿದರೆ ನಿಮಗೆ ಗೊತ್ತಿರಬೇಕು. ನನಗೂ ಗೊತ್ತಿರಲ್ಲ, ನಿಮ್ಮ ತಂದೆ ತಾಯಿಗಳು ಗೊತ್ತಿರಲ್ಲ. ಹಾಗಾಗಿ ನಮ್ಮ ಶಕ್ತಿ ನಮಗೆ ಮಾತ್ರ ಗೊತ್ತಿರುತ್ತೆ, ಬಿಟ್ಟರೆ ನಮ್ಮ ಶಕ್ತಿ ಬೇರೆ ಯಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಇನ್ನರ್ ಸ್ಟ್ರೆಂತನ್ನು ನಾವು ಉಪಯೋಗಿಸ್ಕೊಂಡು, ಇನ್ನರ್ ಪವರನ್ನು ಉಪಯೋಗಿಸ್ಕೊಂಡು ನಾವು ಮೇಲೆ ಬರಬೇಕಂತ ಹೇಳಿದ್ರೆ, ನಂಬಿಕೆ ಎನ್ನುವಂಥ ಒಂದು ಬ್ಯಾಂಕ್ ಅಕೌಂಟನ್ನು ನೀವು ಓಪನ್ ಮಾಡಿ. ಆ ನಂಬಿಕೆ ಅನ್ನುವಂಥ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದರೆ ಸಾಧನೆ ಮಾಡಲಿಕ್ಕೆ ಖಂಡಿತವಾಗಲೂ ಕೂಡ ಸಾಧ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೆಕ್ಸ್ಟು 6ನೇ ಅಂಶ ನಾನು ಹೇಳಲಿಕ್ಕೆ ಇಚ್ಛೆಪಡೋದು ಟೈಮ್ ಮ್ಯಾನೇಜ್ಮೆಂಟ್. ಇವೆಲ್ಲ ಗುರಿಗೆ, ಸಾಧನೆಗೆ, ಗುರಿಯನ್ನು ಸಾಧಿಸಬೇಕು ಅನ್ನೋದಾದರೆ ಏನೆಲ್ಲ ನಮಗೆ ಬೇಕು ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇರೋದು. ಸೊ ನೀವು ಎಮೋಷನಲ್ ಬ್ಯಾಂಕ್ ಅಕೌಂಟನ್ನು ಬಿಟ್ಟು ಬನ್ನಿ, ಫೇತ್ ಅಕೌಂಟನ್ನು ಓಪನ್ ಮಾಡಿ. ದೇವರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮನ್ನು ನೀವು ನಂಬಿ ಅಂತಲೂ ಕೂಡ ನಾನು ಹೇಳಿದೆ. ಹಾಗಾಗಿ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ, ಬಹಳ ಮುಖ್ಯ. ಹಾಗಾಗಿ ನಂಬಿಕೆ ಅನ್ನುವಂಥ ಗೇಟ್ ಏನಿದೆ, ಆ ಗೇಟನ್ನು ಭದ್ರವಾಗಿ ಇಟ್ಟರೆ ನೀವು, ನಿಮ್ಮನ್ನು ಯಾರೂ ಕೂಡ ನಿಮ್ಮನ್ನು ಭಯ ಬೀಳಿಸ್ಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಸಾಧನೆಗೆ ದೊಡ್ಡ ಗೇಟ್ ಅಂತೇಳಿದರೆ ದಟ್ ಈಸ್ ನಂಬಿಕೆ. ಫೇತ್ ಅನ್ನುವಂಥ ಗೇಟನ್ನು ಸರಿಯಾಗಿ ನೀವು ಕಟ್ಕೋಬೇಕು. ನೀವು ಆ ನಂಬಿಕೆ ಅನ್ನುವಂಥ ಗೇಟನ್ನು ಸರಿಯಾಗಿ ನಿರ್ಮಾಣ ಮಾಡ್ಕೊಳ್ಳಿಲ್ಲ ಅಂದರೆ ಯಾರಾದರೂ ಬಂದು ಆ ಗೇಟನ್ನು ಒಡೆದು ಬೀಳಿಸ್ತಾರೆ. ಯು ಕೆನಾಟ್ ಸಕ್ಸೀಡ್ ಇನ್ ಯುವರ್ ಲೈಫ್. ಸೊ ಇದು 5ನೇ ಅಂಶ. ನಾನು 6ನೇ ಅಂಶ ಹೇಳಲಿಕ್ಕೆ ಕೊಟ್ಟಿರೋದು ಟೈಮ್. ಟೈಮ್ ಈಸ್ ವೆರಿ ಪ್ರೀಸಿಯಸ್. ಟೈಮ್ ವಿಲ್ ನೆವರ್ ಕಮ್ ಎಗೇನ್. ನಿಮ್ಮ ಜೀವನದಲ್ಲಿ ನಿಮಗೆ ಈ ಒಂದು ಅವಕಾಶಗಳು ಬೇಕು ಅಂದರೆ ಸಿಗೋದಿಲ್ಲ, ಕಾಲೇಜ್ ದಿನಗಳನ್ನು ಬಿಟ್ಟು.
ಯಾಕೆ ಅಂತ ಹೇಳಿದರೆ ಪ್ರತಿ ದಿನವೂ ಕೂಡ ಬಹಳ ಮುಖ್ಯ ಮನುಷ್ಯನಿಗೆ. ಒಂದೊಂದು ದಿನವೂ ಕೂಡ ಬಹಳ ಮುಖ್ಯ. ಆ ದಿನ ಹೋಯ್ತು ಅಂದರೆ ನಿಮಗೆ ಆ ದಿನ ಮತ್ತೆ ಸಿಗಲ್ಲ. ಇವತ್ತು 18th of March ಹೌದಾನೆ? ದಯಮಾಡಿ ಹಿಂದ್ಗಡೆಯವ್ರು ಮಾತಾಡಬಾರ್ದು, ಒಂದು 10 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಇವತ್ತು 18th of March. ಜಸ್ಟ್ ಇಮ್ಯಾಜಿನ್ 18th of March 2025. ವಿಲ್ ಇಟ್ ಕಮ್ ಅಗೇನ್ ಇನ್ ಯುವರ್ ಲೈಫ್? ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತಾ? ನೀವು ಸಾಯೋವರೆಗೂ 18th of March 2025 ಬರೋದಿಲ್ಲ. 18th of March 2026 ಮೇ ಕಮ್, ಮೇ ನಾಟ್ ಕಮ್. ಅದರರ್ಥ ನಾವು ಬದುಕಿರ್ತೀವೋ ಸತ್ತಿರ್ತೀವೋ ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ಪ್ರತಿ ದಿನವೂ ಕೂಡ ಬಹಳ ಮುಖ್ಯ. ಆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ಸೊ ಟುಡೇ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀಸಿಯಸ್ ಡೇ ಅಂತ ನೀವು ಅಂದ್ಕೊಳ್ಳೋದಾದರೆ ಆ ದಿನವನ್ನು ನಾನು ಹೆಂಗೆ ಕಳಿಬೇಕು, ಕ್ವಾಲಿಟೇಟಿವ್ ಆಗಿ ಹೆಂಗೆ ನಾನು ಯುಟಿಲೈಸ್ ಮಾಡ್ಕೋಬೇಕು. ಆ ದಿನ ಹೋಯ್ತು ಅಂದರೆ ಹೋಯ್ತು, ಮತ್ತೆ ನಿಮಗೆ ಸಿಗಲ್ಲ. ಹಾಗಾಗಿ ದಿನದ 24 ಗಂಟೆ ಸಮಯ ಅತ್ಯಮೂಲ್ಯವಾಗಿರುವುದರಿಂದ ಅದನ್ನು ಸರಿಯಾಗಿ ನೀವು ಬಳಕೆ ಮಾಡಿಕೊಳ್ಳೋದಾದರೆ ಆ ಸಮಯದ ಒಂದು ಮೌಲ್ಯ ಮಹತ್ವ ನಿಮಗೆ ನಿಜವಾಗೂ ಕೂಡ ನೀವು ಅದನ್ನು ಅಳತೆ ಮಾಡ್ತೀರೋ ಅನ್ನೋದಾದರೆ ಡೆಫಿನೆಟ್ಲಿ ನಿಮ್ಮ ಸಾಧನೆಗೆ ಒಂದು ಸಾರ್ಥಕವಾದಂಥ ದಾರಿನೇ ಒಂದು ಸಮಯ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಆ ದೃಷ್ಟಿಯಿಂದ ಸರಿಯಾದಂಥ ಸಮಯವನ್ನು ನೀವು ಸದುಪಯೋಗ ಪಡ್ಕೊಳ್ಬೇಕು. ಈಗ ದಿವಸದ 24 ಗಂಟೆ ಇದೆ, ಎಲ್ಲರಿಗೂ ಕೂಡ 24 ಗಂಟೆ ಇದೆ. ಯಾರು ಅಚೀವ್ ಮಾಡ್ತಾರೆ, ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡ್ತಾರೆ, ಅವ್ರಿಗೂ 24 ಗಂಟೆ ಇದೆ. ಸಾಧನೆ ಮಾಡದೇ ಇರುವಂಥ ವ್ಯಕ್ತಿಗೂ 24 ಗಂಟೆ ಇದೆ. ದೇವರು ಎಲ್ಲರಿಗೂ ಕೂಡ ಸರಿಸಮಾನಾದವಂಥ ಸಮಯವನ್ನು ಕೊಟ್ಟಿದ್ದಾನೆ, ಹಂಚಿಕೆಯನ್ನು ಮಾಡಿದ್ದಾನೆ. ಬೇರೆಯವರಿಗೆ ಇಲ್ಲಿ ಡಿಸ್ಕ್ರಿಮಿನೇಟ್ ಮಾಡಿಲ್ಲ ದೇವರು, ಡಿಸ್ಕ್ರಿಮಿನೇಟ್ ಯಾರಿಗೂ ಮಾಡಿಲ್ಲ. ಎಲ್ರಿಗೂ ಕೂಡ ಈಕ್ವಲ್ ಟೈಮನ್ನು ಕೊಟ್ಟಿದ್ದಾನೆ. ಬಟ್ ಆ ಈಕ್ವಲ್ ಟೈಮನ್ನು ನಾವು ಹೆಂಗೆ ಬಳಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಜಸ್ಟ್ ನಿಮಗೆ ಒಂದು ಥಾಟ್ ಪ್ರವೋಕಿಂಗ್ ಇರಲಿ, ನಾವು ದಿವಸದ 24 ಗಂಟೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ 1/3 ಆಫ್ ದಿ ಟೈಮನ್ನು ನಾವು ಮಲಗೋದ್ರಲ್ಲಿ ಕಳಿತೀವಿ. ಪ್ರತಿ ಮನುಷ್ಯನ ಒಂದು ಅವರೇಜ್ ಸ್ಲೀಪಿಂಗ್ ಟೈಮ್ ಅಂತ ಕರೆದ್ರೆ ನಾವು 8 ಗಂಟೆ ನಮ್ಮದು. 24 ಗಂಟೆನಲ್ಲಿ 8 ಗಂಟೆ ನಾವು ಕಳಿತೀವಿ ಅಂತ ಹೇಳಿದರೆ ಉಳಿಯೋದು ನಮಗೆ ಇನ್ನು 16 hours. ಆ 16 hours ನಮ್ಮ ಬದುಕನ್ನು ರೂಪಿಸುವಂಥ ಒಂದು ಸಮಯ. ಆ ದೃಷ್ಟಿಯಿಂದ ನಿಮಗೆ ತಿಳಿದಿರ್ಬೋದು, ಒಬ್ಬ ಮನುಷ್ಯ 75 ವರ್ಷ ಬದುಕಿದರೆ, ಇವತ್ತೆಲ್ಲ ಲೈಫ್ ಅವರೇಜ್ ಟೈಮ್ದು ನಮ್ಮದು 75 ವರ್ಷ ಅನ್ನೋದಾದರೆ, ಒಬ್ಬ ಮನುಷ್ಯ 75 ವರ್ಷ ಬದುಕಿದರೆ 1/3 ಆಫ್ ದ ಟೈಮ್ ವಿ ವಿಲ್ ಸ್ಪೆಂಡ್ ಅವರ್ ಟೈಮ್ ಇನ್ ಸ್ಲೀಪ್. ನಾವು 25 ವರ್ಷ ಮಲಗಿರ್ತೀವಿ. ನಿಮಗೆ ತಿಳಿದಿರಲಿ, 25 years ವಿ ಆರ್ ಸ್ಪೆಂಡಿಂಗ್ ಅವರ್ ಟೈಮ್ ಇನ್ ಸ್ಲೀಪ್. ವಿ ಡೋಂಟ್ ನೋ ವೆದರ್ ವಿ ಎಕ್ಸಿಸ್ಟ್ ಆರ್ ನಾಟ್. ನಾವು ಬದುಕಿರ್ತೀವೋ ಸತ್ತಿರ್ತೀವೋ ಅಂತ ನಮಗೇ ಗೊತ್ತಿರಲ್ಲ. 25 ವರ್ಷ ಮಲಗೋದ್ರಲ್ಲೇ ಕಳಿತೀವಿ. ದಿವಸಕ್ಕೆ 8 ತಾಸು ಅಂತೇಳಿದರೆ 75 ವರ್ಷಕ್ಕೆ ನೀವೇ ಕ್ಯಾಲ್ಕುಲೇಟ್ ಮಾಡಿ. 1/3 ಆಫ್ ದ ಟೈಮ್ ಅಂತೇಳಿದರೆ 25 ವರ್ಷ ನೀವು ಮಲಗಿರ್ತೀರ. ಇನ್ನು ಉಳಿಯೋದೆಷ್ಟೋ 50 ವರ್ಷ. 50 ವರ್ಷದಲ್ಲಿ ನಿಜವಾಗಿ ನಿಮಗೆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಂದು ನಾನು ಸಾಧನೆ ಮಾಡಬೇಕು ಅಂತ ಬರೋದು ಎಷ್ಟು ವರ್ಷ ಆದ ನಂತರ? 25 ವರ್ಷ ಆದ ನಂತರನೇ ಬರೋದು ಎಲ್ರಿಗೂ. 25 ವರ್ಷದವರೆಗೂ ಕೂಡ ಹುಡುಗಾಟದ ಬುದ್ಧಿ ಅಂತ ಕರಿತೀವಿ ನಾವು. ಯಾರಿಗೂ ಕೂಡ ಅಷ್ಟು ಲೈಫ್ ಬಗ್ಗೆ ಸೀರಿಯಸ್ನೆಸ್ ಇರಲ್ಲ, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಸೆನ್ಸ್ ಆಫ್ ಅಕೌಂಟಬಿಲಿಟಿ ಇರಲ್ಲ. 25 ವರ್ಷ ಆದಮೇಲೆ ನಮಗೆ ಆವಾಗ ಬರುತ್ತೆ. ಇನ್ನು ಉಳಿದು 25 ವರ್ಷ ಏನಿದೆಯಲ್ಲ, ಅದು ನಿಜವಾದಂತಹ ಟ್ಯಾಂಜಿಬಲ್ ಟೈಮ್ ಅಂತ ಕರಿತೀವಿ ನಾವು. ಆ 25 ವರ್ಷ ನಿಮ್ಮ ಲೈಫ್, ನೀವು 75 ವರ್ಷ ಬದುಕಿದರೆ ನಿಮ್ಗೆ ಉಳಿಯೋದು 25 ವರ್ಷ ಮಾತ್ರ. ಇಫ್ ಯು ಲೀವ್ ಫಾರ್ 75 years, ಓನ್ಲಿ ಯು ವಿಲ್ ಗೆಟ್ ಕ್ವಾಲಿಟಿ ಟು ಟೈಮ್ ಈಸ್ ಓನ್ಲಿ 25 years. 25 ವರ್ಷ ಮಾತ್ರ ನೀವು ಕ್ವಾಲಿಟೇಟಿವ್ ಆಗಿ ಬದುಕಲಿಕ್ಕೆ ಸಾಧ್ಯ. ಸೊ ಇದನ್ನು ನಾವೆಲ್ಲ ಲಾಜಿಕಲ್ಲಾಗಿ ಥಿಂಕ್ ಮಾಡ್ತಾ ಹೋದರೆ ನಮಗೆ ಆವಾಗ ಗೊತ್ತಾಗ್ತದೆ ಟೈಮ್ನ ಮೌಲ್ಯ, ಟೈಮ್ನ ಮಹತ್ವ ಏನು ಅಂತೇಳಿ ನಮಗೆ ಆವಾಗ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ಟೈಮನ್ನು ಸರಿಯಾಗಿ ಬಳಸ್ಕೋಬೇಕು. 7th ಪಾಯಿಂಟ್ ನಾನು ಹೇಳಲಿಕ್ಕೆ ಇಚ್ಛೆ ಪಡೋ ಅಂಥದ್ದು ರೀಡಿಂಗ್ ಹ್ಯಾಬಿಟ್, ಪುಸ್ತಕದ ಪ್ರೀತಿ. ಪುಸ್ತಕದ ಪ್ರೀತಿ ಅಂತ ನಾನು ಕರೆದೆ ಯಾಕೆ ಅಂತೇಳಿ, ನೀವು ಇಫ್ ಯು ಬಿಕಮ್ ಬುಕ್ ಲವರ್ ರೆದರ್ ದ್ಯಾನ್ ಬಿಕಮಿಂಗ್ ಸಮಥಿಂಗ್ ಎಲ್ಸ್ ಟು ಸಮ್ ಒನ್, ನಿಜವಾಗಿ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ನಾನು ಯಾವಾಗಲೂ ಕೂಡ ಅದನ್ನು ಹೇಳ್ತಾ ಇದ್ದೇನೆ, ಯಾರಿಗೆ ಪುಸ್ತಕದ ಮೇಲೆ ಪ್ರೀತಿ ಇದೆ ಅವರು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಪ್ರತಿಯೊಬ್ಬರು ಕೂಡ ನೀವು ಪುಸ್ತಕವನ್ನು ಪ್ರೀತಿಸಬೇಕು. ನಾನು ಫಸ್ಟ್ ಹೇಳೋದು ಪುಸ್ತಕವನ್ನು ಪ್ರೀತಿಸಿ ಅಂತೇಳಿ. ಪುಸ್ತಕವನ್ನು ಪ್ರೀತಿಸಿದ ಹೊರತು ನೀವು ಪುಸ್ತಕವನ್ನು ಓದಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾಲೆಡ್ಜ್ ಈಸ್ ಪವರ್. ದಯವಿಟ್ಟು ರೀಡಿಂಗ್ ಹ್ಯಾಬಿಟನ್ನು ತಾವೆಲ್ಲರೂ ಕೂಡ ರೂಢಿಸ್ಕೊಳ್ಬೇಕು. ನಿಮ್ಮ ಪಠ್ಯದಲ್ಲಿ ಏನು ನೀವು ಓದ್ತೀರಾ, ನನಗೆ ನಿಜವಾಗಲೂ ಕೂಡ ನೀವು ಕೇಳಿದ್ರಿ, ಇವತ್ತೊಬ್ಬ ಜಿಲ್ಲಾಧಿಕಾರಿ ಆಗಿರ್ಬೋದು, ಸೆಕೆಂಡ್ ಡಿಗ್ರಿನಲ್ಲಿ ಸೆಕೆಂಡ್ ಚಾಪ್ಟರ್ ಯಾವುದಿತ್ತು, ಥರ್ಡ್ ಚಾಪ್ಟರ್ ಯಾವುದಿತ್ತು ಅಂದರೆ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ನಾವು ಏನಾದರೂ ಶಾರ್ಟ್ ಟರ್ಮ್ ಮೆಮೊರಿ, ಎಕ್ಸಾಮ್ಗೋಸ್ಕರ ಓದ್ತೀವಿ, ಎಕ್ಸಾಮ್ ಬರೆದ್ಮೇಲೆ ಆ ಬುಕ್ಸು ನೋಟ್ಸ್ ತೆಗೆದಿಡ್ತೀವಿ. ಆದರೆ ನಿಜವಾಗಿ ಹೇಳ್ತೀನಿ, ನಾನು ಡಿಗ್ರಿನಲ್ಲಿ ನನಗೆ ಇಷ್ಟವಾಗಿರೋಂಥ ಬುಕ್ ಯಾವುದು ಓದಿನಿ ಅಂತ ಕೇಳಿದರೆ ನಾನು ಹೇಳ್ತೀನಿ ನಿಮಗೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಪಠ್ಯದ ಜೊತೆಗೆ ಪಠ್ಯೇತರ ಪುಸ್ತಕವನ್ನು ಹೆಚ್ಚು ಓದುವಂಥದ್ದು ಅಭ್ಯಾಸ ರೂಢಿಸ್ಕೊಳ್ಳಿ. ಮತ್ತು ನಾನು ಇನ್ನೊಂದು ನನ್ನ ಒಂದು ಲಾಜಿಕಲ್ ಪಾಯಿಂಟ್ ಅಂತ ಹೇಳಿದರೆ, ಇವಾಗ ಎಲ್ಲರೂ ಹೇಳ್ತೀವಿ ಎಷ್ಟು ಮಾರ್ಕ್ಸ್ ತೆಗೆದ್ವಿ ಅನ್ನೋದು. ನೀವು ಎಷ್ಟು ಮಾರ್ಕ್ಸ್ ತೆಗ್ದಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಮೋರೋವರು ಇವತ್ತು ನೀವು 100ಗೆ 90 ತೆಗಿಬೋದು, 85 ತೆಗಿಬೋದು, ಇಟ್ ಡಸಂಟ್ ಮ್ಯಾಟರ್. ಅದು ದೊಡ್ಡ ಸಾಧನೆ ಅಲ್ಲ ನನ್ನ ಪ್ರಕಾರ. 100ಕ್ಕೆ 100 ಅಂಕ ಗಳಿಸೋದು, 100ಕ್ಕೆ 95 ಅಂಕ ಗಳಿಸೋದು ದೊಡ್ಡ ಸಾಧನೆ ಅಲ್ಲ. ಇಟ್ ಈಸ್ ಮೈ ಕ್ಲಿಯರ್ ಕಟ್ ಒಪಿನಿಯನ್. ಯಾಕೆ ಅಂತೇಳಿದರೆ ನೀವು 365 ಡೇಸ್ ನೀವು ಓದ್ತೀರಾ, ಓದ್ತಲ್ಲ ಆಯಿತಾ. ನಿಮಗೊಬ್ಬರು ತುಂಬ ಜನ ಲೆಕ್ಚರ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಪಾಠ ಮಾಡ್ತಾರೆ. ಪ್ರೊಫೆಸರ್ಸ್ ಯಾರು ಅನ್ಯತಾ ಭಾವಿಸ್ಬಾರ್ದು ದಯವಿಟ್ಟು. ನಾನು ಕೂಡ ಟೀಚರಾಗಿ ಬಂದಿರೋನು, ನಮ್ಮ ಎಂ ಚಂದ್ರ ಸರ್ ಅವರಿದ್ದಾರೆ, ದಯವಿಟ್ಟು ಅನ್ಯತೆ ಭಾವಿಸ್ಬಾರ್ದು. ಇಟ್ಸ್ ನಾಟ್ ಗ್ರೇಟ್ ಥಿಂಗ್ ಅಂತ ಹೇಳ್ತಾ ಇರೋದು ನಾನು. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ನಾನು ಅದನ್ನೇ ಕ್ಲಾರಿಟಿಗೆ ಕೊಟ್ಬಿಟ್ಟಿದ್ದೀನಿ, ಪರ್ಸನಲ್ ಒಪಿನಿಯನ್ ಅಂತೇಳಿ. ಒಂದು ಸಿಲೆಬಸ್ ಇರುತ್ತೆ, ಪ್ರೊಫೆಸರ್ ಪಾಠ ಮಾಡ್ತಾರೆ, ನೋಟ್ಸ್ ಕೊಡ್ತಾರೆ, ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ, 365 ಡೇಸ್ ಓದ್ತೀರಾ. ಆದರೆ ಎಕ್ಸಾಮ್ ಬರೆಯೋದು 3 ಅವರ್ಸ್. ನೀವು ಬರೆದಿರೋಂಥ ಎಕ್ಸಾಮ್ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡೋದು ಎಷ್ಟು? 5 ಮಿನಿಟ್ಸ್. ಸೊ ಹಾಗಾಗಿ ನೀವು 365 ದಿನ ಓದಿರೋದ್ರಲ್ಲಿ 190 ಅಂಕ ಗಳಿಸೋದು ಏನು ದೊಡ್ಡದಿದೆ ಹೇಳಿ? ಏನು ದೊಡ್ಡದಿಲ್ಲ ಆ್ಯಕ್ಚುಲಿ. ತೆಗಿಲೇಬೇಕು ನೀವು. ನಾವು ಹೇಳ್ಬೋದು 100 ಔಟ್ ಆಫ್ 100 ತೆಗೆದ್ರು ಅಂತೇಳಿ, ಮತ್ತು ಇನ್ನೆಷ್ಟು ತೆಗಿಬೇಕು? ಒಂದು ವರ್ಷ ಎಲ್ಲ ಓದಿ. ಆದರೆ ನನ್ನ ಪ್ರಕಾರ ನಾನು ಹೇಳಿಕೊಟ್ಟಿರ್ತೀನಿ ಅಂತ ಹೇಳಿದರೆ, ನೀವು ತೆಗೀರಿ, 195 ಅಂಕನೂ ತೆಗೀರಿ, 100 ತೆಗೀರಿ, ದಟ್ ಈಸ್ ಯುವರ್ ಡ್ಯೂಟಿ, ತೆಗೀರಿ. ಆದರೆ ರಿಯಲ್ ಲೈಫಲ್ಲಿ ಒಳ್ಳೆಯ ಅಂಕ ಗಳಿಸ್ಕೊಳ್ಳೋದಿಲ್ಲ, ಅದು ಮುಖ್ಯ. ರಿಯಲ್ ಲೈಫ್ ಅಂದರೆ ಯಾವುದು? ನಿಮ್ಮ ಗುರುಗಳ ದೃಷ್ಟಿಯಿಂದ, ನಿಮ್ಮ ಪ್ರೊಫೆಸರ್ಸ್ ದೃಷ್ಟಿಯಿಂದ ನೀವು ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಅಂತ ಅನಿಸ್ಕೊಳ್ಳಿ. ದಟ್ ಈಸ್ ಎನಫ್ ಫಾರ್ ಯು. ನಿಮ್ಗೆ 5 ಮಾರ್ಕ್ಸ್ ಕಡಿಮೆ ಆದರೂ ಪರವಾಗಿಲ್ಲ. ನಿಮಗೆ ನಿಮ್ಮ ತಂದೆ ತಾಯಿಗಳು ನನ್ನ ಮಗ ಒಳ್ಳೆಯವನು, ನನ್ನ ಮಗಳು ಒಳ್ಳೆಯವಳು, ನಿಮ್ಮ ಪ್ರೊಫೆಸರ್ ನಿಮ್ಮ ಲೈಕ್ ಮಾಡಲಿ, ಎಂಥ ಸ್ಟೂಡೆಂಟಪ್ಪ ಅಂತ ಅವ್ರಿಗೆ ಇಷ್ಟಪಡಲಿ, ಹೇಳ್ಕೊಂಡೆಲ್ಲ ತಿರುಗಾಡಲಿ. ನಿಮ್ಗೆ 10 ಮಾರ್ಕ್ಸ್ ಕಡಿಮೆ ಆದರೂ ಪರವಾಗಿಲ್ಲ, ಡೋಂಟ್ ಬಾದರ್ ಅಬೌಟ್ ಇಟ್. ಬಟ್ ಇನ್ ರಿಯಲ್ ಲೈಫ್ ಯು ಹ್ಯಾವ್ ಟು ಸ್ಕ್ವೇರ್ ಗುಡ್ ಮಾರ್ಕ್ಸ್, ಸೆಕ್ಯೂರ್ ಗುಡ್ ಮಾರ್ಕ್ಸ್ ರಾದರ್ ದೆನ್ ಸೆಕ್ಯೂರಿಂಗ್ ದ ಗುಡ್ ಮಾರ್ಕ್ಸ್ ಇನ್ ಅಕಾಡೆಮಿಕ್ಸ್. ಸೊ ಅದನ್ನು ನೀವು ರೂಢಿಸ್ಕೊಳ್ಬೇಕು. ಹಾಗಾಗಿ ನೀವು ರಿಯಲ್ ಲೈಫಲ್ಲಿ ಒಳ್ಳೆಯ ಅಂಕ ತಗೊಳ್ಬೇಕಂದ್ರೆ ನಿಜ ಜೀವನದಲ್ಲಿ ನಿಮ್ಗೆ ಯಾವುದೇ ಸಿಲೆಬಸ್ ಇಲ್ಲ. ರಿಯಲ್ ಲೈಫಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಸಿಲೆಬಸ್. ನೀವು ಪಠ್ಯದಲ್ಲಿ ನೀವು ಬರೆದಿರೋ ಅಂಥ ಆನ್ಸರ್ ಸೀಟನ್ನು ವ್ಯಾಲ್ಯೂಯೇಷನ್ ಮಾಡೋರು ಒಬ್ಬರೇ. ಬಟ್ ಇನ್ ರಿಯಲ್ ಲೈಫಲ್ಲಿ ದೇರ್ ಆರ್ ಸೋ ಮೆನಿ ವ್ಯಾಲ್ಯುವೇಟರ್ಸ್. ಹೌದಾನೆ? ದೇರ್ ಆರ್ ಸೋ ಮೆನಿ ವ್ಯಾಲ್ಯುವೇಟರ್ಸ್. ದೇ ಆರ್ ಆಲ್ ಅಬ್ಸರ್ವಿಂಗ್ ಯು, ಯುವರ್ ಆಟಿಟ್ಯೂಡ್, ಯುವರ್ ಬಿಹೇವಿಯರ್, ಯುವರ್ ಕ್ಯಾರೆಕ್ಟರ್, ಯುವರ್ ಪರ್ಸನಾಲಿಟಿ. They are judging, they are assessing. Then, which is more important? So, securing good marks in the perception of people is more important than securing the good marks in academics. ನೀವು ಒಳ್ಳೆ ಮಾರ್ಕ್ಸ್ ತೊಗೋಬೇಕಂತ ಹೇಳಿದರೆ ನೀವೇನು ಮಾಡಬೇಕಂದ್ರೆ ಒಳ್ಳೆಯ ಪುಸ್ತಕಗಳನ್ನು ಓದಬೇಕು. ಅಲ್ಲಿಗೆ ನಾನು ಬರ್ತಾ ಇರೋದು ಈಗ ಪುಸ್ತಕದ ಪ್ರೀತಿ ಅಂತ ಕರೆದೆ ನಾನು. ಸೊ ಹಾಗಾಗಿ ಇವತ್ತು ನಿಮಗೆ ಯಾರಾದರೂ ಕೂಡ ನೀವು ಎಷ್ಟು ಜನ ಮಾಡ್ತಿರೋ ಗೊತ್ತಿಲ್ಲ, ನನ್ನ ಲೈಫಲ್ಲಿ ನಾನು ಮಾಡ್ತಿರೋದು, ನನ್ನ ಲೈಫ್ನಲ್ಲಿ ನಾನು ಯಾವ್ಯಾವ ಪುಸ್ತಕಗಳನ್ನು ಓದಿದೆ ಅಂತೇಳಿ ನಾನು ಡೈರಿನಲ್ಲಿ ನೋಟ್ ಮಾಡಿಡ್ತೀನಿ. ಅದು ನನಗೆ ಹೆಮ್ಮೆ, ಕೌಂಟ್ ಮಾಡ್ತಾ ಇರೋದು. ಸೊ ಈಗ ನೀವು ಇವಾಗೆಲ್ಲ ಏನು ಫೇಸ್ಬುಕ್ ಅಕೌಂಟ್ ಇದೆ, ಟ್ವಿಟ್ಟರ್ ಇದೆ, ನಿಮಗೆ ಎಷ್ಟು ಜನ ಫಾಲೋವರ್ಸ್ ಇರೋದು ಮುಖ್ಯ ಅಲ್ಲ. ಡೋಂಟ್ ಕೌಂಟ್ ಹೌ ಮೆನಿ ಫಾಲೋವರ್ಸ್.
ಆದರೆ ಎಷ್ಟು ಪುಸ್ತಕಗಳನ್ನು ಓದಿದ್ದೀರಿ ಅನ್ನೋದನ್ನು ಕೌಂಟ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಇದು ನಗ್ಲಿಕ್ಕೆ ಹೇಳ್ತಾ ಇಲ್ಲ. ನಿಮ್ಮ ಫೇಸ್ಬುಕ್ ಅಕೌಂಟಲ್ಲಿ, ನಿಮ್ಮ ಟ್ವಿಟರ್ ಅಕೌಂಟಲ್ಲಿ ನಮಗೆ ಎಷ್ಟು ಜನ ಫಾಲೋಯರ್ಸ್ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಹೌ ಮೆನಿ ಫ್ರೆಂಡ್ಸ್, ಹೌ ಮೆನಿ ಫಾಲೋವರ್ಸ್ ಆರ್ ದೇರ್ ಅನ್ನೋದು ಇಂಪಾರ್ಟೆಂಟ್. ಹೌ ಮೆನಿ ಬುಕ್ಸ್ ವಿ ರೆಡ್ ಇನ್ ಅವರ್ ಲೈಫ್. ಎಷ್ಟು ಪುಸ್ತಕಗಳನ್ನು ನಾನು ಓದಿದ್ದೇನೆ ಅನ್ನೋದನ್ನು ಕೌಂಟನ್ನು ನೀವು ಮಾಡ್ಕೊಳ್ಳಿ. ಅದು ನಿಜವಾದಂಥ ಪುಸ್ತಕದ ಪ್ರೀತಿ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೀನಿ. ಓದಿ, ಒಳ್ಳೊಳ್ಳೆ ನಾವೆಲ್ಸ್ಗಳನ್ನ ಓದ್ತಾಯಿರಿ, ಬುಕ್ ಓದ್ತಾಯಿರಿ. ನೀವು ಆ್ಯಡ್ ಮಾಡ್ತಾ ಹೋಗಿ, ಟಿಕ್ ಮಾಡ್ಕೋಬೇಕು. ಆವಾಗ ನಿಮಗೆ ಜೀವನದ ಅನುಭವ ಜಾಸ್ತಿ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಹೆಚ್ಚು ಪುಸ್ತಕವನ್ನು ತಾವು ಓದಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಸವಿತಾ ಅವರು ಮಾತನಾಡಬೇಕಾದ್ರೆ ಹೇಳ್ತಾಯಿದ್ರು, ನಾನು ಮಂಡ್ಯದಲ್ಲಿ CEO ಜಿಲ್ಲಾ ಪಂಚಾಯತ್ ಆಗಿರಬೇಕಾದ್ರೆ ಪುಸ್ತಕ ಗೂಡು ಅನ್ನುವಂಥದ್ದು ಒಂದು ಪರಿಕಲ್ಪನೆಯನ್ನು ನಾನು ಜಾರಿ ಮಾಡಿದ್ದೆ. ಬುಕ್ ನೆಸ್ಟ್ ಅಂತ ಹೇಳಿ. ಬುಕ್ ನೆಸ್ಟ್ ಅಂತ ಹೇಳಬೇಕಾದ್ರೆ ನಾನು ಫಸ್ಟು 17 ಗ್ರಾಮ ಪಂಚಾಯತಿಗಳಲ್ಲಿ ಸ್ಟಾರ್ಟ್ ಮಾಡಿದೆ. ಎಲ್ಲಿ ಪಬ್ಲಿಕ್ ಬಸ್ ಸೆಲ್ಟರ್ ಇದೆ, ಸಾರ್ವಜನಿಕ ಬಸ್ಸು ನಿಲ್ದಾಣ ಇದೆ, ಅಲ್ಲಿ ಒಂದು ಸ್ಮಾಲ್ ಕೈಂಡ್ ಆಫ್ ಬುಕ್ ನೆಸ್ಟನ್ನು ಓಪನ್ ಮಾಡಿ ಅಲ್ಲಿ ಎಲ್ಲ ರೀತಿಯ ಪುಸ್ತಕಗಳನ್ನು ಇಟ್ಟು, ಯಾರು ಬಸ್ಸಿಗೋಸ್ಕರ ಕಾಯಲಿಕ್ಕೆ ಕಾಲೇಜ್ ವಿದ್ಯಾರ್ಥಿಗಳು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ಪಬ್ಲಿಕ್ ಬರ್ತಾರೆ, ಅವರು ಮೊಬೈಲ್ನಲ್ಲಿ ಇಟ್ಕೊಂಡು ವಾಟ್ಸಪ್ಪಲ್ಲಿ ಚಾಟ್ ಮಾಡೋದು ಬಿಟ್ಟು ಅಟ್ಲೀಸ್ಟ್ 2 ನಿಮಿಷ, 5 ನಿಮಿಷ, 10 ನಿಮಿಷ ಬಸ್ ಬರೋದು ಲೇಟ್ ಆದರೆ ತೊಗೊಂಡು ಪುಸ್ತಕ ಓದಲಿ, ಮ್ಯಾಗ್ಝಿನ್ಸ್ ಓದಲಿ, ಪೇಪರ್ ಓದಲಿ ಅಂತೇಳಿ ಇಟ್ಟು 24x7 ನಾವು ಒಂದು ಪುಸ್ತಕ ಗೂಡು ಮಾಡಿದ್ವಿ. ಪ್ರಾರಂಭದಲ್ಲಿ 17 ನಾನು ಮಾಡಬೇಕಾದ್ರೆ ಎಲ್ಲರೂ ಕೂಡ, ನೀವು ಯು ಬಿಲೀವ್ ಆರ್ ನಾಟ್, ಎಲ್ಲರೂ ಕೂಡ ನಕ್ಕರು ಆ್ಯಕ್ಚುಲಿ. ಕರೆದು ಒಂದು ಮೀಟಿಂಗ್ನಲ್ಲಿ ಕೇಳಬೇಕಾದ್ರೆ ಒಂದು ಇಬ್ಬರು ಎದ್ದು ನಿಂತ್ಕೊಂಡು ಕೇಳಿದರು, ಅಲ್ಲ ಸರ್ ನೀವು ಪುಸ್ತಕ ಗೂಡು ಮಾಡ್ತಾ ಇದ್ದೀರಾ, ಅದಕ್ಕೆ ಬೀಗ ಆಗ್ತಾ ಇಲ್ಲ, ಸೊ ಓಪನ್ ಇಡ್ತಾ ಇದ್ದೀರಾ, ಯಾರಾದರೂ ಕತ್ಕೊಂಡು ಹೋದರೆ ಏನು ಮಾಡಬೇಕು ಅಂತೇಳಿದೆ. ಸೊ ಮೈ ಆನ್ಸರ್ ವಾಸ್ ಡಿಫ್ರೆಂಟ್. ನಾನೇನು ಹೇಳಿದೆ ಅಂದರೆ, ಸೊ ಇಫ್ ಈ ಸ್ಟೀಲಿಂಗ್ ದ ಬುಕ್ ಅಂತ ಹೇಳಿದ್ರೆ ಐ ವಿಲ್ ಎಂಕರೇಜ್ ಹಿಮ್ ಟು ಸ್ಟೀಲ್ ದ ಬುಕ್ ಅಂತೇಳಿ. ಅವ್ನಿಗೆ ಬುಕ್ಕನ್ನು ಕದಲಿಕ್ಕೆ ನಾನು ಎಂಕರೇಜ್ ಮಾಡ್ತೀನಿ ಅಂದರೆ ಈಸ್ ಎ ರಿಯಲ್ ಬುಕ್ ಲವರ್ ಅಂತ ಹೇಳಿ. ಅವ್ನು ಪುಸ್ತಕ ಕದ್ಕೊಂಡೋಗಿ ಮನೇಲಿ ಓದ್ತಾವನೆ ಅಂತ ಹೇಳಿದ್ರೆ ಈಸ್ ಎ ರಿಯಲ್ ಬುಕ್ ಲವರ್, ಅವ್ನು ನಿಜವಾದಂಥ ಓದುಗ ಅಂತ. ನಿಜವಾದಂಥ ಐ ವಿಲ್ ಎಂಕರೇಜ್, ಐ ಆಮ್ ದ ಫಸ್ಟ್ ಪರ್ಸನ್ ಟು ಎಂಕರೇಜ್ ಹಿಮ್. ಪುಸ್ತಕವನ್ನು ಕದಿಯುವಂಥ ಕಳ್ಳನಾಗು ಅಂತೇಳಿ ನಾನು ಎಂಕರೇಜ್ ಮಾಡ್ತೀನಿ ಅಂತೇಳಿ ನಾನು ಅವಾಗ ಹೇಳಿದೆ. 17 ಗ್ರಾಮ ಪಂಚಾಯತಿಗಳು ಪ್ರಾರಂಭ ಮಾಡಿದ್ವಿ. 267 ಬಸ್ ಸ್ಟಾಪ್ಗಳಲ್ಲಿ ನಾವು ಮಾಡಿದ್ವಿ. 267 ಬಸ್ ಸ್ಟಾಪ್ಗಳಲ್ಲಿ ಮಾಡಿದ್ವಿ. ಕೆಲವು ಪಾರ್ಕ್ಗಳಲ್ಲಿ ಮಾಡಿದ್ವಿ. ಎಷ್ಟು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಜನರಿಂದ ಬಂತು ಅಂತ ಹೇಳಿದ್ರೆ, ಕೊನೆಗೆ ಎಲ್ಲರೂ ಕೂಡ ಮನೆಗಳಲ್ಲಿ ಹಳೆಯ ಪುಸ್ತಕಗಳನ್ನು ತಂದು ನಾವು ಕೊಡ್ತೀವಿ ಅಂತೇಳಿ ಮುಂದೆ ಬಂದರು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಈ ಮೊಬೈಲ್ ಸಂಸ್ಕೃತಿಯನ್ನು ದಯವಿಟ್ಟು ಬಿಡಿ, ಪುಸ್ತಕದ ಸಂಸ್ಕೃತಿಯನ್ನು ಹಿಡಿರಿ. ನಿಜವಾಗಲೂ ಕೂಡ ನಾನು ಅಷ್ಟೇ ಒಂದು ನೈತಿಕತೆಯಿಂದ ಹೇಳ್ತೇನೆ, ನಾನು ನಿಜವಾಗಲೂ ನನ್ನ ಬದುಕಿನಲ್ಲಿ ಮೊಬೈಲ್ ಅಂತ ಮುಟ್ಟಿದ್ದು 2006 ಜೂನ್ 30ನೇ ತಾರೀಕು. ಬರೆದಿಟ್ಟಿದ್ದೀನಿ ನಾನು ಇನ್ನೂ ಡೈರಿನಲ್ಲಿ. 2006 ಜೂನ್ 30ನೇ ತಾರೀಕು ನಾನು ಯಾವಾಗ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ಜಾಯಿನ್ ಆದರೂ ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ಜಾಯಿನ್ ಆದಂಥ 15 ದಿವಸದ ನಂತರ ಜಸ್ಟ್ ನೋಕಿಯಾ ಮೊಬೈಲ್, ಕೀಪ್ಯಾಡ್ ಮೊಬೈಲ್ ಮಾತ್ರ ನಾನು ತೊಗೊಂಡಿದ್ದು. ಅಲ್ಲಿವರೆಗೂ ಮೊಬೈಲ್ ಮುಟ್ಟಿರಲಿಲ್ಲ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಪುಸ್ತಕದ ಪ್ರೀತಿಯನ್ನು ಬೆಳೆಸ್ಕೊಂಡ್ರೆ, ಪುಸ್ತಕದ ಸಂಸ್ಕಾರವನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಲೂ ಕೂಡ ಉದ್ಧಾರ ಆಗ್ತೀರಾ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ರೀಡಿಂಗ್ ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಹೇಳ್ತಾ, ಇನ್ನು 5 ನಿಮಿಷದಲ್ಲಿ ನನ್ನ ಒಂದು ಮಾತನ್ನು ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಏಕೆಂದರೆ ಹೇಮಚಂದ್ರ ಸರ್ ಅವರು ಕೂಡ ಕಾಯ್ತಾ ಇದ್ದಾರೆ. 11:30ಗೆ ಅವ್ರದ್ದು ಸ್ಪೀಚ್ ಇದೆ. ನಾನು 8ನೇ ಅಂಶ ಹೇಳಲಿಕ್ಕೆ ಕೊಟ್ಟಿರೋದು ನಾನು ಆಗಲೇ ಹೇಳಿದೆ. ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಇಲ್ಲಿ ಬಹುಶಃ ಈಗ ಎಲ್ಲರ ಹತ್ರನೂ ಫೇಸ್ಬುಕ್ಕು, ಟ್ವಿಟರ್ ಅಕೌಂಟು, ಇನ್ಸ್ಟಾಗ್ರಾಮ್ ಅಕೌಂಟು ಎಲ್ಲ ಇರುತ್ತೆ ಬಿಡಿ. ಇಲ್ಲದೇ ಇರೋರು ಯಾರಾದರೂ ಇದ್ದೀರಾ ಇಲ್ಲಿ? ಫೇಸ್ಬುಕ್ ಅಕೌಂಟಲ್ಲಿ ಇಲ್ಲದೇ ಇರೋರು ಸುಮ್ಮನೆ ಕೈ ಎತ್ತಬೇಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲದೆ ಇರೋರು, ಟ್ವಿಟರ್ ಅಕೌಂಟ್ ಇಲ್ಲದೆ ಇರೋರು, ಓಕೆ ಆಯ್ತು. ನಾನು ಇಲ್ಲದೆ ಇರೋರು ಅಂತ ಕೇಳಿದ್ದು ನಾನು ಆ್ಯಕ್ಚುಲಿ, ಇರೋರನ್ನ ಕೇಳಲಿಲ್ಲ. ಇರೋರು ಅದು ಜಾಸ್ತಿ ಎತ್ತಾರೆ ಅಂತೇಳಿ. ಓಕೆ ಇರಲಿ. ನಾನು ಆಗಲೇ ಹೇಳಿದೆ, ನಿಮ್ಮ ಜೀವನದಲ್ಲಿ ನಿಮಗೆ ಫೇಸ್ಬುಕ್ ಅಕೌಂಟ್ ಇರಲಿ, ಟ್ವಿಟರ್ ಅಕೌಂಟ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟು ಪುಸ್ತಕಗಳನ್ನು ಓದಿರಿ ಅನ್ನೋದು ಮುಖ್ಯ. ನೀವು ಆ ಟ್ಯಾಗ್ಲೈನ ದಯಮಾಡಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು, ಫೇಸ್ಬುಕ್ ನನ್ನ ಲೈಫಲ್ಲಿ ನಾನು ಇದುವರೆಗೂ ಫೇಸ್ಬುಕ್ ನಾನು ಮಾಡ್ಕೊಂಡಿಲ್ಲ. ನಾನು ಅದಕ್ಕೆ ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ,
instead of having Facebook account, we should always turn our face towards book ಅಂತ ಹೇಳಿ. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಸೊ ಇಟ್ಸ್ ನಾಟ್ ಸೋ ಇಂಪಾರ್ಟೆಂಟ್ ಟು ಹ್ಯಾವಿಂಗ್ ಫೇಸ್ಬುಕ್ ಅಕೌಂಟ್, ಬಟ್ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಫೇಸ್ಬುಕ್ ಅಕೌಂಟ್ ವಿ ಶುಡ್ ಆಲ್ವೇಸ್ ಟರ್ನ್ ಅವರ್ ಫೇಸ್ ಟುವರ್ಡ್ಸ್ ಬುಕ್. ಪುಸ್ತಕದ ಬಗ್ಗೆ ನೀವು ಮುಖ ತಿರುಗಿಸಿ, ಫೇಸ್ಬುಕ್ ಅಕೌಂಟ್ ಅವಶ್ಯಕತೆ ಇಲ್ಲ. ಸೊ ಅದನ್ನು ನೀವು ಜೀವನದಲ್ಲಿ ಓಡಿಸ್ಕೊಳ್ಳಿ. ಎರಡನೇದಾಗಿ ಎಲ್ಲೇ ಹೋದರೂ ಕೂಡ ಸೆಲ್ಫಿ. ನಾವು ಮೊಬೈಲ್ನ ಆಗಲೇ ಹೇಳಿದೆ, ಮೊಬೈಲ್ ಸಂಸ್ಕೃತಿನ ಬಿಟ್ಟು ಇರಬೇಕು ಅಂತೇಳಿ. ನನಗೆ ಗೊತ್ತಿಲ್ಲ, ಬಹುಶಃ ನಾವೆಲ್ಲ ಓದ್ಬೇಕಾದ್ರೆ ಈ ಹಾಲಲ್ಲಿ ಕೂತಿದ್ರೆ ನಮ್ಮ ಮೊಬೈಲ್ ಇರಲ್ಲ. ಇವತ್ತು ಬಹುಶಃ ನಿಮ್ಮ ಹತ್ರ ಎಲ್ಲರ ಹತ್ರನೂ ಮೊಬೈಲ್ ಇರ್ಬೋದು ಬಿಡಿ. ಮೊಬೈಲ್ ಇಲ್ಲದವ್ರು ಯಾರೂ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದ್ರೂ ಇರ್ಬೋದು. ಆದರೆ ಇವತ್ತೆಲ್ಲೂ ಹೋದರೂ ಕೂಡ ಸೆಲ್ಫಿ ಅನ್ನೋದು ತಾವೆಲ್ಲ ಹೇಳಿದಿರಿ, ಎಲ್ಲೇ ಹೋದರೂ ಕೂಡ ಸೆಲ್ಫಿ ಹುಚ್ಚು ಜಾಸ್ತಿ. ಅದಕ್ಕೆ ನನ್ನ ಲಾಜಿಕಲ್ ಹೇಗಿದೆ ಅಂದರೆ, ನಾನು ಯಾವಾಗಲೂ ಕೂಡ ಯು ಡೋಂಟ್ ಟ್ರೈ ಟು ಟೇಕ್ ದ ಸೆಲ್ಫಿ ಆನ್ ಯುವರ್ ಫೇಸ್ ಆರ್ ಆನ್ ಅದರ್ ಫೇಸಸ್. ಬೇರೆಯವ್ರ ಮುಖ ನಿಮ್ಮ ಮುಖ ಸೆಲ್ಫಿ ತಗೊಳಕ್ಕೆ ಹೋಗಬೇಡಿ. ಯು ಟ್ರೈ ಟು ಟೇಕ್ ದ ಸೆಲ್ಫಿ ಆನ್ ಯುವರ್ ಮೈಂಡ್, ಆನ್ ಯುವರ್ ಕಾನ್ಸಿಯಸ್ನೆಸ್, ರದರ್ ದೆನ್ ಟೇಕಿಂಗ್ ಸೆಲ್ಫಿ ಆನ್ ಯುವರ್ ಫೇಸ್. ನಿಮ್ಮ ಮುಖವನ್ನು ನೀವು ಸೆಲ್ಫಿ ತಗೊಳ್ಳೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಒಳಗೆ ಇರುವಂತಹ ನಿಮ್ಮ ಬುದ್ಧಿ, ಇಂಟೆಲೆಕ್ಚುಯಲ್ ಏನಂತ ಕರಿತೇವೆ, ಹಾಗಾಗಿ ಇಂಟ್ಯೂಷನ್ ಅಂತ ಏನು ಕರಿತೇವೆ, ಕಾನ್ಸಿಯಸ್ನೆಸ್ ಅಂತ ಏನು ಕರಿತೇವೆ, ಅದ್ರ ಬಗ್ಗೆ ನೀವು ಸೆಲ್ಫಿ ತಗೊಳ್ಳಿ. ಜನ ನಿಮ್ಮ ಹತ್ರ ಅವರೇ ಮುಂದೆ ಬರ್ತಾರೆ, ನನಗೊಂದು ಸೆಲ್ಫಿ ಕೊಡಿ ಅಂತೇಳಿ. ಡೋಂಟ್ ವೇಸ್ಟ್ ಟೈಮ್ ಟು ಟೇಕ್ ದ ಸೆಲ್ಫಿ ಆನ್ ಯುವರ್ ಫೇಸ್. ಜಸ್ಟ್ ಸ್ಪೆಂಡ್ ಯುವರ್ ಟೈಮ್ ಆನ್ ಯುವರ್ ಗೋಲ್, ದೆನ್ ಪೀಪಲ್ ವಿಲ್ ಕಮ್ ಫಾರ್ವರ್ಡ್ ಟು ಟೇಕ್ ಯುವರ್ ಸೆಲ್ಫಿ. ಜನ ನಿಮ್ಮ ಫೋಟೋ ತಗೋಬೇಕಂತ ಬರ್ತಾರೆ. ಸೊ ಹಾಗಾಗಿ ಮೊಬೈಲ್ ಸಂಸ್ಕೃತಿಯನ್ನು ನೀವೆಲ್ಲ ಬಿಡಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೊಬೈಲ್ ಎಷ್ಟು ಬೇಕು ಅಷ್ಟೇ ಬೇಕು. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಇಟ್ ಈಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಮೊಬೈಲ್ ಇಲ್ದಲೇ ಕೂಡ ಬದುಕೋಕ್ಕಾಗಲ್ಲ. ಮೊಬೈಲ್ ಬೇಡ ಅಂತ ಬಿಟ್ಟರೂ ಕಷ್ಟನೇ ನಮಗೆ. ಲೆಟ್ ಅಸ್ ಅಕ್ಸೆಪ್ಟ್ ದ ರಿಯಾಲಿಟಿ ಥಿಂಗ್. ನಾನು ಹೇಳಿದೆ ಅಂತ ನೀವು ಮೊಬೈಲ್ ಬಿಡೋಕ್ಕಾಗಲ್ಲ, ನಿಮ್ಮ ತಂದೆ ತಾಯಿ ಹೇಳಿದ್ರು ಅಂತಲೂ ಮೊಬೈಲ್ ಬಿಡೋಕ್ಕಾಗಲ್ಲ. ಮೊಬೈಲ್ ಬೇಕು, ಎಷ್ಟು ಬೇಕು ಅಷ್ಟು ಬೇಕು. ಅದರ ಉಪಯೋಗದ ಬಗ್ಗೆ ನಮಗೆ ತಿಳುವಳಿಕೆ ಸರಿಯಾಗಿದ್ದರೆ ಸಾಕು. ಎಷ್ಟನ್ನು ಬಳಸಬೇಕು, ಹೇಗೆ ಬಳಸಬೇಕು, ಯಾವುದಕ್ಕೆ ಉಪಯೋಗ ಆಗಬೇಕು. ಇವತ್ತು ಟೆಕ್ನಾಲಜಿ ಮುಂದೆ ಇದೆ, ಬೇಕೇ ಬೇಕು. ಏನಾದರೂ ಕೂಡ ನೀವು ಓದಬೇಕು, ನೋಡಬೇಕು ಅಂತೇಳಿದರೂ ಕೂಡ ಮೊಬೈಲ್ ಅವಶ್ಯಕತೆ ಇದೆ. ಆದರೆ ಅದನ್ನು ಸದುಪಯೋಗವನ್ನು ಸರಿಯಾಗಿ ಬಳಸ್ಕೊಳ್ಳೋದು ಬಹಳ ಮುಖ್ಯ. ಅಷ್ಟೇ ಹೇಳ್ತಾ ಇರೋದು. ನೀವು ಕಂಪ್ಲೀಟ್ ಮೊಬೈಲ್ ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ದಯವಿಟ್ಟು ಆ ಮೊಬೈಲ್ ಸಂಸ್ಕೃತಿಯ ಬಗ್ಗೆ ಹೆಚ್ಚು ವ್ಯಾಮೋಹ ಬಳಸಿಕೊಳ್ಳೋದೆ ಪುಸ್ತಕದ ವ್ಯಾಮೋಹ ಬಳಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ಪುಸ್ತಕ ವರ್ಸಸ್ ಮೊಬೈಲ್ ಇವೆರಡೂ ಮಾತನಾಡ್ಕೊಳ್ಳೋ ಸಂದರ್ಭದಲ್ಲಿ ಹೆಂಗೆ ಡಿಸ್ಕಷನ್ ಆಗಿತ್ತು ಅನ್ನೋಕ್ಕೆ ಒಂದು ಸಣ್ಣ ಒಂದು ಲೈನ್ ಇದೆ, ಹೇಳ್ತೀನಿ. ಸೊ ಮೊಬೈಲ್ ಹೇಳುತ್ತಂತೆ, ಮಗು ನೀನು ಜೀವನವಿಡೀ ತಲೆ ತಗ್ಗಿಸಿ ನನ್ನನ್ನೇ ನೋಡುತ್ತಾ ಇರು, ಜೀವನದಲ್ಲಿ ಹಿಂದೆಂದೂ ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಹೇಳುತ್ತಂತೆ. ಆದರೆ ಪುಸ್ತಕ ಹೇಳುತ್ತಂತೆ, ಮಗು ಜೀವನವಿಡೀ ನನ್ನನ್ನೇ ತಲೆ ತಗ್ಗಿಸಿ ನನ್ನನ್ನೇ ಓದುತ್ತಾ ಇದ್ದರು, ಜೀವನವಿಡೀ ನನ್ನ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ ಅಂತೇಳಿ. ಎಂಥ ಅದ್ಭುತವಾದಂಥ ಮಾತು. ಹಾಗಾಗಿ ನೀವು ತಲೆ ತಗ್ಗಿಸಿ ಮೊಬೈಲ್ ನೋಡ್ತಾ ಇದ್ದರೆ ಜೀವನದಲ್ಲಿ ತಲೆ ಎತ್ತಕ್ಕಾಗಲ್ಲ. ತಲೆ ತಗ್ಗಿಸಿ ಪುಸ್ತಕ ಓದ್ತಾ ಇದ್ದರೆ ಜೀವನದಲ್ಲಿ ತಲೆ ಎತ್ತಿ ನಡೀಬೋದು. ಇದನ್ನು ನೀವು ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ 9ನೇ ಅಂಶ ಹೇಳ್ತಾ ಇರೋದು ವ್ಯಾಲ್ಯೂಸ್, ಎಥಿಕ್ಸ್. ದಯಮಾಡಿ ನೀವು ಪುಸ್ತಕದಲ್ಲಿ ಪಠ್ಯದಲ್ಲಿ 100ಕ್ಕೆ 100 ಅಂಕ ಗಳಿಸ್ಕೊಳ್ಳಿ. ಆದರೆ ನಿಜವಾಗಿ ನಿಮಗೆ ವ್ಯಕ್ತಿತ್ವವನ್ನು ರೂಢಿಸ್ಕೊಡೋದು, ನಿಜವಾಗಲೂ ಕೂಡ ನೀವು ಯಾರು ನೀವೇನು ಅಂತೇಳಿ ಸಮಾಜಕ್ಕೆ ತೋರಿಸ್ಕೊಡೋದು ನಿಮ್ಮಲ್ಲಿರುವಂಥ ವ್ಯಾಲ್ಯೂಸ್ ಮತ್ತು ಎಥಿಕ್ಸ್. ಸೊ ಡೋಂಟ್ ರನ್ ಬಿಹೈಂಡ್ ವ್ಯಾಲ್ಯೂಬಲ್ಸ್, ರನ್ ಬಿಹೈಂಡ್ ವ್ಯಾಲ್ಯೂಸ್. ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್. ನಮ್ಮ ಜೀವನಕ್ಕೆ ಜೀವನದ ಮೌಲ್ಯಗಳು ಬಹಳ ಮುಖ್ಯ. ನಾವು ಜೀವನದ ಮೌಲ್ಯಗಳಿಗೆ ನಾವು ತಲೆ ಬಾಗಲಿಲ್ಲ ಅಂದರೆ ನಾವು ಬೇರೆಯವರಿಗೆ ತಲೆ ಬಾಗಬೇಕಾಗತ್ತೆ. ನಾವು ಬೇರೆಯವ್ರಿಗೆ ತಲೆ ಬಾಗೋದು ಬೇಡ ಅನ್ನೋದಾದರೆ ಫಸ್ಟು ನಿಮ್ಮ ಜೀವನದ ಮೌಲ್ಯಗಳಿಗೆ ನೀವು ತಲೆ ಬಾಗಬೇಕು. ಸೊ ಹಾಗಾಗಿ ಐ ಹ್ಯಾವ್ ಟು ಸರೆಂಡರ್. ನಾವು ಯಾವತ್ತೂ ಕೂಡ ನನ್ನ ಮೌಲ್ಯಗಳಿಗೆ ಎಥಿಕ್ಸ್, ವ್ಯಾಲ್ಯೂಸ್ ಅಂತ ಏನು ಕರಿತೇವೆ ಅದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಸೊ ಆ ದೃಷ್ಟಿಯಿಂದ ನಮ್ಮ ಟ್ರೆಡಿಷನ್ ಆಗಿರ್ಬೋದು, ಎಥಿಕ್ಸ್ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು, ವ್ಯಾಲ್ಯೂಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಆಸ್ತಿಗಳು. ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋಣ. ಸೊ ಹಾಗಾಗಿ ನೀವು ಯಾವತ್ತೂ ಕೂಡ ವ್ಯಾಲ್ಯೂಬಲ್ಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಡಿ, ವ್ಯಾಲ್ಯೂಸ್ಗೆ ಹೆಚ್ಚು ಒತ್ತನ್ನು ಕೊಡಿ. ಡೋಂಟ್ ಗಿವ್ ಮಚ್ ಇಂಪಾರ್ಟೆನ್ಸ್ ಟು ದ ವ್ಯಾಲ್ಯೂಬಲ್ಸ್, ಗಿವ್ ಇಂಪಾರ್ಟೆನ್ಸ್ ಟು ದ ವ್ಯಾಲ್ಯೂಸ್. ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವ್ಯಾಲ್ಯೂಬಲ್ಸ್.
ಸೊ ವ್ಯಾಲ್ಯೂಸ್ ಕ್ಯಾನ್ ಮೇಕ್ ಯುವರ್ ಲೈಫ್, ಬಟ್ ವ್ಯಾಲ್ಯೂಯಬಲ್ಸ್ ಕ್ಯಾನ್ ಬ್ರೇಕ್ ಯುವರ್ ಲೈಫ್. ಕೀಪ್ ಇಟ್ ಇನ್ ಯುವರ್ ಮೈಂಡ್, ಕೀಪ್ ಇಟ್ ಇನ್ ಯುವರ್ ಮೈಂಡ್. ಇಫ್ ಯು ಗಿವ್ ಮಚ್ ಇಂಪಾರ್ಟೆನ್ಸ್ ಟು ಯುವರ್ ವ್ಯಾಲ್ಯೂಬಲ್ಸ್ ಅಂತ ಹೇಳಿದರೆ ಯು ಕೆನಾಟ್ ಸಕ್ಸೀಡ್ ಇನ್ ಯುವರ್ ಲೈಫ್, ಯು ಕೆನಾಟ್ ಸಕ್ಸೀಡ್ ಇನ್ ಯುವರ್ ಲೈಫ್. ಇಫ್ ಯು ಗಿವ್ ಮಚ್ ಇಂಪಾರ್ಟೆನ್ಸ್ ಟು ವ್ಯಾಲ್ಯೂಸ್ ಅಂತ ಹೇಳಿದರೆ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಯುವರ್ ಸಕ್ಸೀಡ್ ಯುವರ್ ಲೈಫ್ ಅಂತ. ಸೊ ಹಾಗಾಗಿ ವ್ಯಾಲ್ಯೂಸ್ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಿ ಅಂತ ಹೇಳಲಿಕ್ಕೆ ಇಚ್ಛೆ. ಸೊ ಏನಾಗುತ್ತೆ ಅಂದರೆ ನಾನು ಯಾವಾಗಲೂ ಕೂಡ ನನಗೆ ಇಷ್ಟ ಆಗಿರೋಂಥ ಒಂದು ಟ್ಯಾಗ್ಲೈನ್ ಹೇಳೋದು ಇಷ್ಟಪಟ್ಟರೆ, ಯಾವತ್ತೂ ನಾವೇನು ಮಾಡ್ತೀವಿ ಇವತ್ತಿನ ಸಮಾಜದಲ್ಲಿ ವ್ಯಾಲ್ಯೂಬಲ್ಸ್ಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತೀವಿ. ಸೊ ಅವನ ಹತ್ರ ಯಾವ ಮೊಬೈಲ್ ಇದೆ, ಮೊಬೈಲ್ ಇದ್ರೆ ಯಾವುದಿದೆ, ಐಫೋನ್ ಇದೆಯಾ, ಸ್ಯಾಮ್ಸಂಗ್ ಇದೆಯಾ, ಇವ್ರ ಕಾರ್ ಇದೆಯಾ, ಬೈಕ್ ಇದೆಯಾ, ಬೈಕ್ ಇದ್ರೆ ಯಾವ ಮಾಡಲ್ಲು, ಕಾರ್ ಇದ್ರೆ ಯಾವುದು, ಮನೆ ಇದೆಯಾ, ಬಂಗ್ಲೆ ಇದೆಯಾ, ಸೈಟ್ ಇದೆಯಾ, ಗೋಲ್ಡ್ ಹಾಕಿದಾರ, ಚಿನ್ನ ಹಾಕಿದಾರ, ಸರ ಹಾಕಿದಾರ, ಉಂಗುರ ಹಾಕಿದಾರ, ಇವೆಲ್ಲವೂ ಕೂಡ ವ್ಯಾಲ್ಯೂಬಲ್ಸ್. ಒಪ್ತೀರಾ? ಇವೆಲ್ಲವೂ ಕೂಡ ಪೆರಿಸಬಲ್ ಥಿಂಗ್ಸ್ ಇನ್ ಲೈಫ್, ನಶಿಸಿ ಹೋಗಬಹುದಾದಂಥ ವಸ್ತುಗಳು ಇವೆಲ್ಲವೂ ಕೂಡ. ಆದರೆ ನಶಿಸಿ ಹೋಗಲಾರದೇ ಇರುವಂಥ ವಸ್ತುಗಳು ಯಾವುವು ಅಂದರೆ ಮೌಲ್ಯಗಳು, ವ್ಯಾಲ್ಯೂಸ್. ಹಾಗಾಗಿ ನೀವು ಮೊಬೈಲ್ ಮಾರ್ಕೆಟ್ಗೆ ಹೋಗಿ ತರ್ಬೋದು, ಗೋಲ್ಡನ್ನು ಮಾರ್ಕೆಟ್ಗೆ ಹೋಗಿ ತರ್ಬೋದು, ಕಾರನ್ನು ಮಾರ್ಕೆಟ್ಗೆ ಹೋಗಿ ತರ್ಬೋದು, ಬೈಕನ್ನು ಮಾರ್ಕೆಟ್ಗೆ ಹೋಗಿ ತರ್ಬೋದು, ಬಟ್ ವ್ಯಾಲ್ಯೂಸ್ ಆರ್ ನಾಟ್ ಅವೈಲೇಬಲ್ ಇನ್ ಎನಿ ಮಾರ್ಕೆಟ್, ಎಥಿಕ್ಸ್ ಆರ್ ನಾಟ್ ಅವೈಲೇಬಲ್ ಇನ್ ಎನಿ ಮಾರ್ಕೆಟ್. ಅವೆಲ್ಲೂ ಸಿಗೋದಿಲ್ಲ. ಯು ಹ್ಯಾವ್ ಟು ಜನ್ರೇಟ್, ನಿಮ್ಮಲ್ಲಿ ನೀವು ಅದನ್ನು ಜನ್ರೇಟ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ನಾನು ಯಾವಾಗಲೂ ಕೂಡ ಹೇಳೋದು ಎಷ್ಟು ಅಂತ ಹೇಳಿದ್ರೆ, ನಾನು ಯಾವತ್ತೂ ಕೂಡ ನಮಗೆ ಹೆಚ್ಚು ಸಂತೋಷ ಕೊಡೋದು ಯಾವುದಪ್ಪ ಅಂತ ಹೇಳಿದರೆ, ಥಿಂಗ್ಸ್ ವಿಚ್ ಮನಿ ಕೆನಾಟ್ ಬೈ ಗಿವ್ಸ್ ಮೋರ್ ಹ್ಯಾಪಿನೆಸ್ ಇನ್ ಅವರ್ ಲೈಫ್ ದ್ಯಾನ್ ದ ಥಿಂಗ್ಸ್ ವಿಚ್ ಮನಿ ಕ್ಯಾನ್ ಬೈ. ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಹೆಚ್ಚು ಸಂತೋಷ ಕೊಡೋದು ಯಾವುದಪ್ಪ ಅಂದರೆ, ದುಡ್ಡು ಕೊಟ್ಟು ಕೊಂಡುಕೊಳ್ಳಲಾಗದೇ ಇರುವಂಥ ವಸ್ತುಗಳು ಹೆಚ್ಚು ಸಂತೋಷವನ್ನು ಕೊಡುತ್ತವೆಯೇ ವಿನಃ ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂಥ ವಸ್ತುಗಳು ಹೆಚ್ಚು ಸಂತೋಷವನ್ನು ಕೊಡೋದಿಲ್ಲ ಅಂತ ಅರ್ಥ. ಅಂದರೆ ನಾವು ದುಡ್ಡು ಕೊಟ್ಟು ಏನೇನು ಕೊಂಡ್ಕೋಬೋದು, ಆದರೆ ಒಳ್ಳೆಯ ಗುಡ್ನೆಸ್, ಒಳ್ಳೆಯ ಕ್ಯಾರೆಕ್ಟರ್, ಒಳ್ಳೆಯ ಆಟಿಟ್ಯೂಡ್, ಒಳ್ಳೆಯ ಡಿಸಿಪ್ಲಿನ್, ಒಳ್ಳೆಯ ಡೆಡಿಕೇಶನ್, ಒಳ್ಳೆಯ ವ್ಯಾಲ್ಯೂಸ್, ಒಳ್ಳೆಯ ಎಥಿಕ್ಸ್, ಒಳ್ಳೆಯ ರಿಲೇಷನ್ಶಿಪ್, ಒಳ್ಳೆಯ ಬಾಂಡಿಂಗ್, ಇವ್ಯಾವು ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ. ಬಟ್ ಇವು ಹೆಚ್ಚು ನಮಗೆ ಶಾಂತಿಯನ್ನು ಕೊಡ್ತೇವೆ, ಇವು ಹೆಚ್ಚು ನಮಗೆ ಸಂತೋಷವನ್ನು ಕೊಡ್ತೇವೆ. ಸೊ ಹಾಗಾಗಿ ಮೈ ಪಾಯಿಂಟ್ ಅಂತ ಹೇಳಿದರೆ, ಡೋಂಟ್ ರನ್ ಬಿಹ್ಯಾಂಡ್ ವ್ಯಾಲ್ಯೂಯಬಲ್ಸ್, ರನ್ ಬಿಹ್ಯಾಂಡ್ ವ್ಯಾಲ್ಯೂಸ್. ನಿಮಗೆ ಅದು ಸಾಧನೆಗೆ ಸಾಧ್ಯ ಆಗುತ್ತೆ. ಕೊನೆಯ ಅಂಶ ನಾನು ಹೇಳಲಿಕ್ಕೆ ಇಚ್ಛೆ ಪಡೋ ಅಂಥದ್ದು, 10ನೇ ಅಂಶ ಹೇಳಲಿಕ್ಕೆ ಇಚ್ಛೆ ಪಡೋ ಅಂಥದ್ದು. ಸೊ ನನಗೆ ಕೊಟ್ಟಿರುವಂಥ ಸಮಯ ಮುಗಿಲಿಕ್ಕೆ ಬಂತು, ಇನ್ನು 2-3 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಕೊನೆಯ ಪಾಯಿಂಟ್ ಹೇಳಲಿಕ್ಕೆ ಇಚ್ಛೆ ಪಡೋ ಅಂಥದ್ದು, ಯು ಶುಡ್ ಆಲ್ವೇಸ್ ಥಿಂಕ್ ಇನ್ ಪಾಸಿಟಿವ್ ವೇ. ನೀವು ಯಾವತ್ತೂ ಕೂಡ ನೀವು ಸಾಧನೆ ಮಾಡಬೇಕಂತ ಹೇಳಿದರೆ ಯು ಶುಡ್ ಬಿಕಮ್ ಪಾಸಿಟಿವ್ ಥಿಂಕರ್, ಡೋಂಟ್ ಬಿಕಮ್ ಪಾವರ್ಟಿ ಥಿಂಕರ್. ಇಫ್ ಯು ಬಿಕಮ್ ಪಾವರ್ಟಿ ಥಿಂಕರ್, ನೀವು ಜೀವನದಲ್ಲಿ ಸಾಧನೆ ಮಾಡಲಿಕ್ಕಾಗಲ್ಲ. ಸೊ ನಾವು ಯಾವತ್ತೂ ಕೂಡ ರೆದರ್ ದ್ಯಾನ್ ಬಿಕಮಿಂಗ್ ಪಾಸಿಟಿವ್ ಥಿಂಕರ್ಸ್, ನಾವು ಜಾಸ್ತಿ ಪಾವರ್ಟಿ ಥಿಂಕರ್ ಆಗಿರ್ತೀವಿ. ಅಯ್ಯೋ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಅಯ್ಯೋ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಓದಿಲ್ಲ ಅನ್ನೋದು ನನಗೇನು ಸಂಬಂಧ, ಅಯ್ಯೋ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ, ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ನನಗೆ ಇಂಗ್ಲೀಷ್ ಸರಿಯಾಗಿ ಬರೋಲ್ಲ. ಇವೆಲ್ಲವೂ ಕೂಡ ಪಾವರ್ಟಿ ಥಿಂಕರ್ಸ್ ಆಗ್ತೀರ. ಸೊ ಹಾಗಾಗಿ ನೀವು ಯಾವತ್ತೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಡೆಫಿನೆಟ್ಲಿ ಸಾಧನೆಗೆ ಅದು ಸಾಧ್ಯ ಆಗುತ್ತೆ. ಅದನ್ನೇ ಕುವೆಂಪು ಹೇಳಿದ್ದು, ಎಂತೆಂಥ ಚಿಂತಿಪುದ ಬುದ್ಧಿ ಅಂತಂತೆ ಆಗುವುದು ಸಿದ್ಧಿ ಅಂಥೇಳಿ. ನಮ್ಮ ಮನಸ್ಸು ಯಾವ ರೀತಿ ಆಲೋಚನೆ ಮಾಡುತ್ತೆ, ಯಾವ ರೀತಿ ಚಿಂತನೆ ಮಾಡುತ್ತೆ, ಅದೇ ರೀತಿ ನಮ್ಮ ಕಾರ್ಯಗಳು ಆಗುತ್ತೆ ಅಂಥೇಳಿ. ಹಾಗಾಗಿ ಎಂತೆಂಥ ಚಿಂತಿಪದ ಬುದ್ಧಿ ಅಂತಂತೆ ಆಗುವುದು ಸಿದ್ಧಿ ಅನ್ನಂಗೆ, ಆಲ್ವೇಸ್ ವಿ ಶುಡ್ ಬಿಕಮ್ ಎ ಪಾಸಿಟಿವ್ ಥಿಂಕರ್ ರೆದರ್ ದನ್ ಬಿಕಮಿಂಗ್ ಎ ಪಾವರ್ಟಿ ಥಿಂಕರ್. ಹಾಗಾಗಿ ನೆಗೆಟಿವ್ ಥಿಂಕನ್ನು ಮಾಡಬೇಡಿ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡೆ. ಸೊ ನಮ್ಮ ಮೈಂಡ್ ಏನಾಗುತ್ತೆ, ಇಟ್ ಇಸ್ ಎ ಮಿಕ್ಸರ್ ಆಫ್ ವೇರಿಯಸ್ ಕೈಂಡ್ಸ್ ಆಫ್ ಥಾಟ್ಸ್. ಪಾಸಿಟಿವ್ ಥಾಟ್ಸ್ ಇರ್ಬೋದು, ನೆಗೆಟಿವ್ ಥಾಟ್ಸ್ ಇರ್ಬೋದು, ನ್ಯೂಟ್ರಲ್ ಥಾಟ್ಸ್ ಇರ್ಬೋದು, ಡೌಟ್ಫುಲ್ ಥಾಟ್ಸ್ ಇರ್ಬೋದು, ವೇಸ್ಟ್ ಥಾಟ್ಸ್ ಇರ್ಬೋದು, ಕೆಲವರಿಗೆ ಮ್ಯಾಡ್ನಿಂಗ್ ಥಾಟ್ಸ್ ಇರ್ಬೋದು, ಹುಚ್ಚ ಆಗ್ತಾರೆ ಕೆಲವರು, ಅದನ್ನೇ ಮ್ಯಾಡ್ನಿಂಗ್ ಥಾಟ್ಸ್ ಇರ್ಬೋದು. ಇಟ್ಸ್ ಆಲ್ ಮಿಕ್ಸ್ಚರ್ ಆಫ್ ಥಾಟ್ಸ್. ಬಟ್ ಯಾರಿಗೆ ಪಾಸಿಟಿವ್ ಥಿಂಕಿಂಗ್ ಕೆಪಾಸಿಟಿ ಚೆನ್ನಾಗಿದೆ, ಯಾರು ಪಾಸಿಟಿವ್ ಥಿಂಕರ್ ಆಗಿರ್ತಾರೆ, ಅವರು ಡೆಫಿನೆಟ್ಲಿ ಸಕ್ಸಸ್ ಆಗೇ ಆಗ್ತಾರೆ. ಸೊ ಹಾಗಾಗಿ ನ್ಯಾಚುರಲ್ ಸೈನ್ಸ್ ಫೆಡರೇಷನ್ ಅಂತೇಳಿ NSF ಅನ್ನುವಂಥ ಸಂಸ್ಥೆ ರಿಸರ್ಚ್ ಮಾಡೋರು ಅದನ್ನು ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ 24 ಗಂಟೆಯಲ್ಲಿ 75,000
ಥಾಟ್ಸ್ಗಳನ್ನು ಜನ್ರೇಟ್ ಮಾಡ್ತಾನೆ. 75,000 ಥಾಟ್ಸ್ ವಿಲ್ ಬಿ ಜನರೇಟೆಡ್ ಇನ್ ಎ ಡೇ ಇನ್ ಎ ಒನ್ ಪರ್ಸನ್. 75, ಕೆನ್ ಯು ಇಮ್ಯಾಜಿನ್? 75,000 ಥಾಟ್ಸನ್ನು ನಾವು ಜನ್ರೇಟ್ ಮಾಡ್ತೀವಿ. ಅಂಥ ಒಂದು ಶಕ್ತಿ ನಮಗಿದೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳಿದರೆ, ಔಟ್ ಆಫ್ 75,000 ಥಾಟ್ಸಲ್ಲಿ 40% ಥಾಟ್ಸ್ ಆರ್ ವೇಸ್ಟ್, ಯೂಸ್ಲೆಸ್ ಥಾಟ್ಸ್. ರಿಮೈನಿಂಗ್ 40% ಥಾಟ್ಸ್ ಆರ್ ನೆಗೆಟಿವ್ ಥಾಟ್ಸ್. ಆಗಲೇ ಹೇಳಿದ್ನಲ್ಲ, ಪಾವರ್ಟಿ ಥಿಂಕರ್ ಆಗ್ತೀವಿ ಅಂತ. ಸೊ ರಿಮೈನಿಂಗ್ 10% ಥಾಟ್ಸ್ ಡೌಟ್ಫುಲ್ ಥಾಟ್ಸ್. ಅದು ಮಾಡಬೇಕಾ ಮಾಡಬಾರ್ದಾ ಅನ್ನೋ ಗೊಂದಲದಲ್ಲೇ ಅದು ಹೊರಟೋಗ್ಬಿಡುತ್ತೆ. ಓನ್ಲಿ ನಮಗೆ ಉಳಿಯೋದು 10%. ಸೊ ರಿಮೈನಿಂಗ್ 10% ಥಾಟ್ಸ್ ವಿಲ್ ಬಿ ಯೂಸ್ಫುಲ್. ಪ್ರತಿಯೊಬ್ಬ ಆ 10% ಥಾಟ್ಸನ್ನು ಸರಿಯಾಗಿ ಬಳಸ್ಕೊಂಡ್ರೆ ಸಾಕು ಸಾಧನೆ ಮಾಡೋಕ್ಕೆ. 75,000 ಥಾಟ್ಸಲ್ಲಿ 10% ಥಾಟ್ಸನ್ನು ಮಾತ್ರ ನಾವು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಹಾಗಾಗಿ ನಾನು ಎಲ್ಲೇ ಹೋದರೂ ಕೂಡ ನಾನು ಆ್ಯಕ್ಚುಲಿ ಮ್ಯಾಥಮೆಟಿಕ್ಸಲ್ಲಿ ತುಂಬ ಪೂರ್. ಮ್ಯಾಥಮೆಟಿಕ್ಸಲ್ಲಿ ತುಂಬ ಭಯ ಜಾಸ್ತಿ. ಆದರೆ ನನಗೆ ಇಷ್ಟವಾಗಿರೋದು ಒಂದು ಏನಂತ ಹೇಳಿದರೆ, ನಾನು ಯಾವಾಗಲೂ ಕೂಡ ಹೋಗಿ ಹೇಳ್ತಾ ಇರ್ತೇನೆ, ಪ್ಲಸ್ನ ನಾವು ಯಾವತ್ತೂ ಕೂಡ ಯಾವುದಕ್ಕೆ ಇಂಡಿಕೇಟ್ ಮಾಡ್ತೀವಿ? ಪಾಸಿಟಿವ್. ಮೈನಸ್ಸನ್ನು ನೆಗೆಟಿವ್ ಇಂಡಿಕೇಟ್ ಮಾಡ್ತೀವಿ. ಸೊ ಹಾಗಾಗಿ ಪ್ಲಸ್ಸನ್ನು ಯಾವಾಗಲೂ ಪಾಸಿಟಿವ್ ಇಂಡಿಕೇಟ್ ಮಾಡಿದಾಗ ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ವಾಟ್? ಅಂದರೆ ಒಬ್ಬ ವಿದ್ಯಾರ್ಥಿ ಮಾಡಬೇಕಾಗಿರೋದನ್ನು ಸರಿಯಾಗಿ ಮಾಡಿದರೆ ಆವಾಗ ಏನು ಸಿಗುತ್ತೆ? ರಿಸಲ್ಟು ಪ್ಲಸ್ ಸಿಗುತ್ತೆ. ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ವಾಟ್? ಪ್ಲಸ್. ಮೈನಸ್ ಅಂದರೆ ನೆಗೆಟಿವ್, ಮಾಡಬಾರ್ದು. ಅದು ಮಾಡದಲ್ಲೇ ಸುಮ್ಮನೆ ಇದ್ದರೆ ಆವಾಗಲೂ ಏನು ಸಿಗುತ್ತೆ? ಸೊ ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್. ಇದನ್ನು ನೀವು ಲೈಫಲ್ಲಿ ಅಳವಡಿಸ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗ್ತೀರಾ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಅದ್ಭುತವಾದಂಥ ಕಾರ್ಯಕ್ರಮನ ತಾವೆಲ್ಲರೂ ಆಯೋಜನೆ ಮಾಡಿದ್ದೀರಾ. ಇಷ್ಟು ಸಮಯ 1 ಗಂಟೆಗಳ ಕಾಲ ಸಾವಕಾಶದಿಂದ ನನ್ನ ಒಂದು ಮಾತುಗಳನ್ನು ತಾವೆಲ್ಲ ಆಲಿಸಿದ್ದೀರಾ. ಹಾಗಾಗಿ ಏನಾದರೂ ಕೂಡ ನಿಮ್ಮ ಮನಸ್ಸಿಗೆ ನೋವಾಗುವಂಥ ಅಥವಾ ಬೇಸರ ಆಗುವಂಥ ರೀತಿಯಲ್ಲಿ ನಾನೇನಾದರೂ ಮಾತಾಡಿದರೆ ತಾವು ಅನ್ಯತಾ ಭಾವಿಸ್ಬೇಡಿ. ಅದರಲ್ಲಿ ನನ್ನ ಯಾವುದೇ ಒಂದು ನಿಮಗೆ ನೋವು ಮಾಡಬೇಕು ಅಂತ ಇಲ್ಲ. ನನ್ನ ಉದ್ದೇಶ ಇಷ್ಟೇ, ಇಲ್ಲಿರುವಂಥ ಎಷ್ಟು ಜನ ಇದ್ದೀರಾ ನೀವೆಲ್ಲರೂ ಕೂಡ ನಿಮ್ಮದೇ ಶೈಲಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದಂಥ ಶಕ್ತಿ ಇದೆ. ಹಾಗಾಗಿ ನೀವೆಲ್ಲರೂ ಪ್ರತಿಯೊಬ್ಬರೂ ಕೂಡ ನಮ್ಮ ನಾಡಿನ ಮಾಣಿಕ್ಯಗಳು ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ನೀವೆಲ್ಲ ಮಾಣಿಕ್ಯಗಳು. ನೀವು ಎಷ್ಟೋ ಜನ IAS ಅಧಿಕಾರಿ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬೋದು. ಆ ಶಕ್ತಿ ನಿಮ್ಮಲ್ಲಿದೆ. ಈ 2 ದಿನ ಈ ಒಂದು ಕಾರ್ಯಾಗಾರದ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ, ಸುಮಾರು 1 ತಾಸು ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ, ವಿಶೇಷವಾಗಿ ನಮ್ಮ ಕುಲಸಚಿವರಿಗೆ, ಕುಲಪತಿಗಳಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.